ನಮಸ್ಕಾರ ಕರ್ನಾಟಕ. ಜೀವಕ್ಕೆ ಜೀವ ಕೊಡುವಂತ ಜನ್ಮದ ಜೋಡಿಗೆ, ಹಾಲು ಜೇನಿನಂತ ಆಲ್ ಟೈಮ್ ಜೋಡಿಗೆ, ಜಸ್ಟ್ ಮ್ಯಾರಿಡ್ ಜಾಲಿ ಜೋಡಿಗೆ, ಎಂಗೇಜ್ ಆಗಿರುವಂತ ಯಂಗ್ ಜೋಡಿಗೆ, ಸರಸ ವಿರಸ ಸಮರಸವನ್ನ ಬೆಸೆದಂತ ಹಿರಿಯ ಜೋಡಿಗಳಿಗೆ ಮೋಸ್ಟ್ ವೆಲ್ಕಮ್ ಟು ಜೋಡಿ ನಂಬರ್ 1 ಸೀಸನ್ 2 ಮದುವೆ ದಿಬ್ಬಣ. Co-presented by Asian Paints, co-powered by Gold Winner, special partner GRB Masala, Sadhguru Ayurveda Gram Floor Soap, Hudson Card, associate sponsor Skoda Slavia, digital streaming partner Z5. ನೋಡಿ, ಮದುವೆ ಅನ್ನೋದು ಕೇವಲ 3 ಅಕ್ಷರದ ಬರಹ ಅಲ್ಲ, ಅದೊಂದು ಅಳಿಸಲಾಗದಂತಹ ಮಧುರವಾದಂತಹ ಬಾಂಧವ್ಯ. ಈ ಬಾಂಧವ್ಯದ ಬೆಸುಗೆಯನ್ನ ಅರ್ಥ ಮಾಡಿಕೊಂಡು ದಾಂಪತ್ಯವನ್ನ ನಡೆಸೋರೆ ನಿಜವಾದ ದಂಪತಿಗಳು ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಶುರು ಮಾಡೋಣ. ಸತ್ಯವಾಗ್ಲೂ ನನ್ನ ನಂಬಿ, ನನ್ನ ವೈಫು ಪಾಚು ಅಲ್ಲ, ನನ್ನ ಬಾಳಿಗೆ ಹೊಸ ಕವಿತೆ ಬರೆದಂತ ಕವಿತಾನೇ ನನ್ನ ಧರ್ಮ ಪತ್ನಿ ಅಂತ ಜಗತ್ತಿಗೆ ಸಾರಿದಂತ ಜಗದೇ ಕವೀರ ಇವರು. ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಚಿದಾನಂದ್ ಸರ್ ಹಾಗೂ ಕವಿತಾ ಮೇಡಮ್. ಸರ್, ನೀವು ನಿಜವಾದ ಹೆಂಚು ಜೊತೆನೆ ಬಂದಿದ್ದೀರಲ್ವಾ? ಹೌದು. ನನಗೆ ಗೊತ್ತಿಲ್ಲ ಸರ್, ನೀವ್ ಹೇಳ್ಬೇಕು ಸರ್. ಹೌದಾ? ನಮ್ಮನ್ನ ಕೇಳಿದ್ರೆ ಹೌದು, ಅದಕ್ಕೆ ಸಾಕ್ಷಿ ಬೇಕಲ್ವಾ? ಅದಕ್ಕೆ ನೀವೇ ಅಲ್ವಾ ಸರ್, ಸಾಕ್ಷಿ? ನಾವಷ್ಟೇ ಅಲ್ಲ, ಹೋದ್ ಸಂಚಿಕೆಯಿಂದ ಇಡೀ ಕರ್ನಾಟಕನೇ ಸಾಕ್ಷಿ ಆಗ್ಬಿಡಿದೆ ನಿಮ್ಮ ನಿಜವಾದ ಧರ್ಮ ಪತ್ನಿ ಇವರೇ ಅಂತ. ಇವರೇ ಹೇಳಿದರೆ ಕರ್ನಾಟಕದ ಜನತೆ ಮುಂದೆ ನೀವು ಪ್ರಮಾಣ ಮಾಡಿ ಹೇಳ್ಬೇಕು ಅಂತ ಎಷ್ಟು ಸಲ ಅಂತ ಹೇಳಕ್ಕಾಗತ್ತೆ ಅಲ್ವಾ? ತುಂಬಾ ಕಷ್ಟ ಆಗುತ್ತೆ. ಇಲ್ಲ, ಚಿದಾನಂದ್ ಅವ್ರು ನಾನು ಕಳ್ಸಲ ಭೇಟಿ ಮಾಡಿದಾಗ ಬೇರೆ ಹೆಂಡ್ತಿನ ಪರಿಚಯ ಮಾಡಿಸಿದ್ರು. ಸರ್, ಇಲ್ಲಿ ನನಗೆ ಗೊತ್ತಿಲ್ದಂಗೆ ಇದೆಯಾ? ಅಲ್ಲ, ಪಾಚು ಬಿಟ್ಟು ಬೇರೆನಾ ಸರ್? ಹೌದು. ಅಯ್ಯೋ ಅಯ್ಯೋ, ಕಲಾವಿದ ಸರ್ ಇವರು, ಕಲಾವಿದ. ನೋಡಿದ್ರ ಸರ್, ನಿಜ ಒಂದಿನ ನಿಜ ನಿಜ ನಿಜ. ಯಾಕೆಂತಂದ್ರೆ ಅದಕ್ಕೆ ಜೋಡಿಗೆ ಒಳ್ಳೆ ಲಿರಿಕ್ಸ್ ಬರೆದಂತವ್ರು ನಾಗೇಂದ್ರ ಪ್ರಸಾದ್ ಸರ್. ಸ್ವಗವಿಪುದೇನ್ ಸಖಿ ಸುದಿನವಿದೆ, ಮಂಜುಳಾ ಮಲ್ಲಿಕಾ ಮಧುರವಿದೆ ಅಂತ ಒಳ್ಳೆ ಸಾಂಗು. ನಿಜವಾಗ್ಲೂ ಆ ಹಾಡು ಇವತ್ತಿಗೆ ಕರೆಕ್ಟಾಗಿ ಅನ್ವಯ ಆಗುತ್ತೆ ಅಂತ ನಾನು. ಮೊದಲ ಸಲ ಕೈ ಕುಲುಕಿದನು, ಮನದ ನದಿ ತಾ ಕಲಕಿದನು. ಮೊದಲನೇ ಸಲ ಅಯ್ಯೋ ಪಾಂಡು ಅಂತ ಒಂದು ಸಿನಿಮಾ ಅವರು ಹೀರೋ ಆಗಿ ಮಾಡಿ ಒಂದು ಸಿನಿಮಾ ಮಾಡಿದ್ವಿ. ಶುಭವಾಗ್ಲಿ. ನನಗೆ ಹಾಡ್ತಾ ಡ್ಯಾನ್ಸ್ ಮಾಡ್ತಾ ಮಾಡ್ತಾ ಅವರು ಧರ್ಮಪತ್ನಿನ ಎಳ್ಕೊಂಡೋಗಿ ಅರುಂಧತಿ ನಕ್ಷತ್ರ ತೋರಿಸಿದ್ರು. ಬಹಳ ಇಂಟ್ರೆಸ್ಟಿಂಗ್ ಆಗಿತ್ತು. ನಿಜ ಸರ್, ಯಾಕಂದ್ರೆ ಮನೇಲಿ ಎಳೆದಾಡೋದೇ ಇವಳು. ಇಲ್ಲ ಅದು ನಾನು ಆದ್ರೆ ಎಳಿಬಾರ್ದ. ಇಲ್ಲಿ ಒಂದು ಚಾನ್ಸ್ ಅಷ್ಟೇ ಇಲ್ಲಿ ಈ ವೇದಿಕೆಯಲ್ಲಿ. ಹೌದು ಸರ್, ಹೌದು. ಇಲ್ಲಿ ಎಳೆದಾಡ್ಬೇಕಾದ್ರೆ ಸರ್. ಎಷ್ಟು ವರ್ಷ ಆಯ್ತು ಸರ್ ಮದುವೆ ಆಗಿ? ಮದುವೆ ಆಗಿ 25 ವರ್ಷ ಆಯ್ತು. 25. ಬೆಳ್ಳಿ ಹಬ್ಬ. ಬೆಳ್ಳಿ ಹಬ್ಬ ಝೀನಲ್ಲಿ ಬೆಳ್ಳಿ ಹಬ್ಬ ಆಚರಿಸ್ತಾ. ಇವರ ಒಂದು ವಿಟಿ ಇದೆ, ನೋಡ್ಕೊಂಡು ಬರೋಣಲ್ಲ. ವಿಟಿ ಪ್ಲೀಸ್. ಒಂದು ಸಲ ನನಗೆ ನಮ್ಮ ತಾಯಿ ಒಂದು ಮಾತು ಹೇಳಿದರು, ಎಷ್ಟು ದಿನ ಹೀಗೆ ಇರ್ತೀಯ, ನಿನಗೆ ನಾನು ಮದುವೆ ಮಾಡಬೇಕು ಅಂತ. ಮದುವೆನಾ? ಹೆಂಗೆ ಅಂದಾಗ, ಇಲ್ಲ ಇಲ್ಲ, ನಿನ್ನ ಮದುವೆ ಮಾಡಲೇಬೇಕು, ನಿನ್ನ ಮದುವೆ ಆಗಲೇಬೇಕು ಅಂತ ಆರ್ಡರ್ ಮಾಡಿದ್ವಿ.
ನಮ್ಮ ಅಕ್ಕ ನನಗೆ ಹೇಳಿದರು, ನೀನು ಮನಸ್ಸು ಮಾಡಿದರೆ ನನ್ನ ಮಗಳನ್ನೇ ಕೊಡ್ಬೋದಪ್ಪ ಅಂತ. ಇದಪ್ಪ ಅಂತೇಳಿ ನಮ್ಮ ಅಕ್ಕ ಅವ್ರ ಮದುವೆ ಆಲ್ಬಮ್ನ ಓಪನ್ ಮಾಡಿದ್ರು. ಏನಿದು ಮದುವೆ ಆಲ್ಬಮ್ನ ಓಪನ್ ಮಾಡ್ತಾರೆ ಅಂತಂದರೆ ಹುಡುಕ್ಬಿಟ್ಟು ಒಂದು ಹುಡುಗಿನ ತೋರಿಸಿದ್ರು. ಹುಡುಗಿ ಅಲ್ಲ, ಚಿಕ್ಕ ಹುಡುಗಿ. ಇವಳೇನಪ್ಪ ಹುಡುಗಿ? ಅಯ್ಯೋ ಹುಡುಗಿ ತೋರಿಸೋದು, ನಾನು ಚಿಕ್ಕ ಹುಡುಗಿ ಫೋಟೋ ತೋರಿಸ್ತಾ ಇದೆಯಲ್ಲ. ಇಲ್ಲಪ್ಪ, ಈ ಚಿಕ್ಕ ಹುಡುಗಿನೇ ಆ ಹುಡುಗಿ ಆಗಿರೋದು. ನೋಡಿದ್ದು ಅಥವಾ ಎಂಗೇಜ್ಮೆಂಟ್ ಆಗಿದ್ದು ಡಿಸೆಂಬರ್ 22, 1997. ಮದುವೆ ಆಗಿದ್ದು ಮೇ 22, 98. ಹೃದಯ ಒಂಟಿ ಕುಪ್ಪಲು ಅದಕ್ಕೆ ಕಾಲು ಇಟ್ಟಳು ಸ್ವಲ್ಪ. ನನ್ನ ಜೀವನದಲ್ಲಿ ನಾನು ಯಾವತ್ತೂ ಪಾಪ ಅಂತ ಅನಿಸ್ಕೊಳ್ಳೇ ಇಲ್ಲ. ಯಾಕೆಂತಂದರೆ ನಾನು ಪಾಪ ಅಂತ ಅನಿಸ್ಕೊಳ್ಳೋಕ್ಕೆ ನನ್ನ ಹೆಂಡತಿ ಬಿಡಲೇ ಇಲ್ಲ ರೀ. ಮದುವೆ ಆಗಿ 25 ವರ್ಷ ಆಯಿತು. ಇವತ್ತೂ ಕೂಡ ನಾವು ನವದಂಪತಿಗಳೇ ರೀ. ಈಗಲೂ ಕೂಡ ನೀವು ನವದಂಪತಿಗಳೇ, ಅಷ್ಟೇ ಕ್ಯೂಟಾಗಿ ಕಾಣ್ತಿದ್ದೀರಾ. ಯಾರ ದೃಷ್ಟಿನೂ ನಿಮ್ಮ ಮೇಲೆ ಬೀಳದೇ ಇರಲಿ. ಈ 25 ವರ್ಷಗಳ ದಾಂಪತ್ಯವನ್ನ ಈ ಒಂದು ವೇದಿಕೆ ಮೇಲೆ ಸೆಲೆಬ್ರೇಟ್ ಮಾಡುವಂತಹ ಸಮಯ. ಚಿದಾನಂದ್ ಸರ್ ಅವರ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಇಲ್ಲಿ ಬಂದಿದ್ದಾರೆ. ದಯವಿಟ್ಟು ಎಲ್ಲರೂ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀವಿ. ವೆರಿ ನೈಸ್. ಎಷ್ಟು ಕೂಡು ಕುಟುಂಬ ಇದು. ವೇದಿಕೆಗೆ ಬಂದು ಕೇಕ್ ನ ತಗೊಂಡು ಸರ್ಪ್ರೈಸ್ ಕೊಟ್ಟಿದ್ದಾರೆ. ಖುಷಿ, ನೀವೇ ಸ್ಟಾರ್ಟ್ ಮಾಡಿ. ತುಂಬಾ ಖುಷಿ ಆಗ್ತಾ ಇದೆ. 25th ಆನಿವರ್ಸರಿ ಇನ್ನೂ ದೊಡ್ಡದು, ಸಿಲ್ವರ್ ಜೂಬ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಅದು ಇವತ್ತು ಮ್ಯಾರೇಜ್ ಥೀಮ್ ಅಲ್ಲಿ ಕೇಕ್ ಕಟ್ ಮಾಡ್ತಾ ಇರೋದು ಇನ್ನೂ ಖುಷಿ. ಯಾವತ್ತು ಇಷ್ಟು ದೊಡ್ಡದಾಗಿ ಸೆಲೆಬ್ರೇಟ್ ಮಾಡಿದ್ದೇ ಇಲ್ಲ, ಇವಾಗ ಮಾಡ್ತಾ ಇದ್ದಾರೆ. ತುಂಬಾ ಖುಷಿ ಆಗ್ತಾ ಇದೆ. ಅದು ಫ್ಯಾಮಿಲಿ ಜೊತೆ ಇನ್ನು ತುಂಬಾ ಖುಷಿ ಆಗ್ತಾ ಇದೆ. ವೆರಿ ನೈಸ್. ಅಂಡ್ ಚಿನ್ಮಯ್, ನೀವು? ಐ ಹ್ಯಾವ್ ನೋ ವರ್ಡ್ಸ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಅಂದರೆ ನನಗೆ ಒಂದು ಆಸೆ ಇತ್ತು ದೊಡ್ಡದಾಗೆ ಸ್ವಲ್ಪ ಸೆಲೆಬ್ರೇಟ್ ಮಾಡಬೇಕಂತ. ಸೊ ಜೀ ಕನ್ನಡ ಮೂಲಕ ಇವತ್ತು ಆ ಸೆಲೆಬ್ರೇಷನ್ ಕೂಡ ಆಯಿತು. ಭಾಳ ಸಂತೋಷ ಆಯಿತು. ಅವರ ಇಡೀ ಕುಟುಂಬನ ಒಟ್ಟಿಗೆ ನೋಡಿತ್ತು. ನನಗೆ ನಮ್ಮ ಕಾಳಾಚಾರ್ಯರು ಭಾಳ ಆತ್ಮೀಯರು, ಮಂಜುಳಮ್ಮ ಅವರು. ಸೊ ಅವ್ರು ಯಾವಾಗಲೂ ಹೇಳ್ತಿದ್ರು ನಮ್ಮ ಅಳಿಮಯ ಆಗಬೇಕು, ಅಳಿಯ ಆಗಬೇಕು ಚಿದಾನಂದ್ ಅವರು ಅಂತ. ಸೊ ಇವತ್ತು ನನಗೆ ವೇದಿಕೆಗೆ ಬಂದಾಗ ನನಗೆ ಒಂದು ಆಶ್ಚರ್ಯ ಅವ್ರನ್ನ ನೋಡಿ. ಭಾಳ ಸಂತೋಷ ಆಯಿತು. ಆ್ಯಂಡ್ ಇಡೀ ಕುಟುಂಬ, ವಿಶೇಷವಾಗಿ ಮಕ್ಕಳು, ಅಪ್ಪ ಅಮ್ಮನ 25ನೇ ವರ್ಷದ ಮದುವೆ ಸಂಭ್ರಮವನ್ನು ಹೀಗೆ ಇಂಥದ್ದೊಂದು ಜೀ ವೇದಿಕೆಯಲ್ಲಿ ಮಾಡಿ ಇದು ಇಡೀ ಕರ್ನಾಟಕ ನೋಡುತ್ತೆ. ಈಗ ಅವರ ಅಪ್ಪ ಅವರ ಅಭಿನಯನ ಇಡೀ ಕರ್ನಾಟಕ ನೋಡಿದೆ. ಮೇಡಮ್ ಅವ್ರನ್ನ ಈ ವೇದಿಕೆ ಮೂಲಕ, ಜೋಡಿ ನಂಬರ್ 1 ಮೂಲಕ ಮೊದಲನೇ ಸಲ ಇಡೀ ಕರ್ನಾಟಕ ನೋಡ್ತಿದೆ. ಇನ್ನು ಮಕ್ಕಳನ್ನು ಈ ವೇದಿಕೆಯಲ್ಲಿ ನೋಡ್ತಿದೆ. ಅವರ 25 ವರ್ಷದ ದಾಂಪತ್ಯ ಜೀವನ 25, 75 ಆಗಲಿ, 100 ಆಗಲಿ ಅಂತ ಆಶಿಸ್ತೀನಿ. ನಿಮಗೆ ಶುಭವಾಗಲಿ, ನಿಮ್ಮ ಇಡೀ ಕುಟುಂಬಕ್ಕೆ ಶುಭವಾಗಲಿ ಸರ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಯವನ ಮೇಡಮ್? ಸರ್, ಮೇಡಮ್ 25ನೇ ವರ್ಷದ ವಾರ್ಷಿಕೋತ್ಸವದ ಶುಭಾಶಯಗಳು ಫಸ್ಟಿಗೆ. ಥ್ಯಾಂಕ್ ಯು. ನಾನು ಚಿಕ್ಕಗಳಿಂದ ನಿಮ್ಮ ಪಾಪ ಪಾಂಡು ಸೀರಿಯಲ್ ನೋಡಿದ್ದೀನಿ. ನಿಜ ನಾನು ಹೈಸ್ಕೂಲಿಂದ ನೋಡಿದ್ದೀನಿ ಸರ್ ಸೀರಿಯಲ್ನ. ನಾವಿಲ್ಲೇ ಜಡ್ಜ್ ಅಲ್ಲ, ನೆಂಟರು. ನಿಮಗೆ ನಿಮ್ಮ ಮದುವೆಯ ಸಂಭ್ರಮಕ್ಕೆ ನೆಂಟರಾಗಿ ಬಂದಿರೋದು ನಾವಿಬ್ರು. ಅಲ್ಲ, ಎಲ್ಲರೂ ಸರ್ ನಿಮ್ಮ ವಯಸ್ಸು ಎಷ್ಟು ಅಂತ. ನಾನು ಇಷ್ಟು ಇವತ್ತಿನವರೆಗೂ ಸುಳ್ಳು ಹೇಳ್ಕೊಂಡೇ ಬಂದಿದ್ದೆ. ಇವತ್ತು ಸತ್ಯ ಏನಂತ ಗೊತ್ತಾಯ್ತಲ್ಲ. ಹಾಗಾಗಿ ನಾನು ನಿಮ್ಮ ಶ್ರೀಮತಿಯವರು ಪಾಚುನೇ ಅನ್ಕೊಂಡಿದ್ದೆ ಸರ್. ಈಗಲೇ ನನಗೆ ಗೊತ್ತಾಗಿದ್ದು ಮೇಡಮ್ ಅಂತ. ಅಲ್ಲ, ಮೋಸ್ಟ್ಲಿ ಅದಕ್ಕೆ ಅನ್ಸುತ್ತೆ ಜೋಡಿ ನಂಬರ್ 1 ನನ್ ಕರೆದಿರೋದು. ನಿಜವಾ ಶ್ರೀಮತಿ ಯಾರು ಅಂತ ಗೊತ್ತಾಗ್ಲಿ ಕರ್ನಾಟಕದ ಜನತೆಗೆ ಅಂತ ಅವಕಾಶ ಮಾಡಿಕೊಡುದು ಈ ಕುಟುಂಬ. ಇದರಲ್ಲಿ ನಾವು ಒಂದು ಭಾಗಿಯಾಗಿದ್ದೀವಲ್ಲ, ತುಂಬಾ ಖುಷಿ ಸರ್. ತುಂಬಾ ಸಂತೋಷ ಆಯ್ತು ನನಗೂ. ಥ್ಯಾಂಕ್ ಯು.
ಜೋಪಾನ ರಾತ್ರಿ ಆಯ್ತು, ಕಳ್ಳಕಾಕರು ಬರುವ ಹೊತ್ತು ಅಂತ ಕ್ಯೂಟ್ ಆಗಿ ಹೆಜ್ಜೆ ಹಾಕುವಂತ ಕಿಲಾಡಿ ಗಂಡ ಇವರು. ಇನ್ನು ಏಜ್ ಎಲ್ಲ ಮುಖ್ಯ ಅಲ್ಲ, ನಮ್ಮ ಯಜಮಾನ್ರ ಪ್ರೀತಿನೇ ಮುಖ್ಯ ಅನ್ನುವಂತ ಕಿಲಾಡಿ ಹೆಂಡತಿಯವರು. ಲೆಟ್ಸ್ ವೆಲ್ಕಮ್ ಜೋಡಿ ನಂಬರ್ 1 ವೇದಿಕೆಯ ಹಿರಿಯ ಜೋಡಿ ಯಶವಂತ್ ಸರ್ ದೇಶಪಾಂಡೆ ಸರ್ ಹಾಗೂ ಮಾಲತಿ ಸರ್ ದೇಶಪಾಂಡೆ ಮೇಡಮ್. ಅರಮನೆಗೆ ಬೆಳ್ಳಿ ಬೆಳಕು ತರುತ್ತಾಳಮ್ಮ. ಆಸೆಮಣೆ ಮೇಲೆ ಕೂತಿರೋ ಮದುಮಗಳ ತರ ಕಾಣ್ತಾ ಇದ್ರ. ಈಗ್ಲೇ ಹಿಂಗಿದ್ದೀರಾ, ಅವಾಗ ಹೆಂಗಿದ್ರು ಸರ್ ಇವರು? ನಾಚ್ಕೋತಾ ಇದ್ದೀರಾ, ಹೇಳಕ್ಕಾಯ್ತಿಲ್ವಾ? ಅಲ್ಲ, ನಿನ್ನ ಕಲ್ಪನೆಗೆ ನಾನು ಸಲ್ಯೂಟ್ ಅದ. ಒಂದು ಏನೇನು ಪ್ರಶ್ನೆ ಕೇಳ್ತೀವೋ ಮರಾಯನಿ. ಹೊಸ ಹೊಸ ಹೆಣ್ತಿ ಹೆಂಗಿರ್ತಾ ಅಂತ ಕೇಳ್ತೀಯ? ಇದಕ್ಕಿಂತ ಮಸ್ತ್ ಇದ್ಲು, ಈಗ ಮಾತ್ರ ಇನ್ನೂ ಮಸ್ತ್ ಇದೆ. ಸಖತ್ತಾಗಿ ಪ್ಯಾಚ್ ಮಾಡಿದ್ರೆ ಕೆಲಸನ ದೋಸ್ತ. ಮೇಡಮ್ ಅವರು ಈ ತರ ರೆಡಿ ಆಗಕ್ಕೆ ರೀಸನ್ ಏನು ಅಂತ ತಿಳ್ಕೊಳಕ್ಕಿಂತ ಮುಂಚೆ ಒಂದು ವಿಟಿ ಇದೆ, ನೋಡ್ಕೊಂಡ್ ಬಂದ್ಬಿಡೋಣ. ಕಲೆ ಎಲ್ಲರನ್ನ ಕೈಬೀಸಿ ಕರೆಯುತ್ತದೆ, ಆದರೆ ಕೆಲವರನ್ನ ಮಾತ್ರ ಆಯ್ಕೆ ಮಾಡಿಕೊಳ್ಳುತ್ತದೆ ಎನ್ನುವುದಕ್ಕೆ ಉತ್ತಮ ನಿದರ್ಶನ ನಮ್ಮೆಲ್ಲರ ನೆಚ್ಚಿನ ರಂಗಭೂಮಿಯ ಅಪರೂಪದ ಪ್ರತಿಭೆ ಯಶವಂತ್ ಸರ್ ದೇಶಪಾಂಡೆ. ಇಂತಹ ರಂಗಕರ್ಮಿಯ ಹೆಜ್ಜೆಯನ್ನ ಅನುಸರಿಸಿ ಬದುಕಿಗೆ ಜೊತೆಯಾದವರು ನೈಜ ಕಲಾವಿದೆ ಮಾಲತಿ ಸರ್ ದೇಶಪಾಂಡೆ. ಆಡುಮುಟ್ಟದ ಸೊಪ್ಪಿಲ್ಲ, ಇವರ ಕಲಾವಂತಿಕೆಗೆ ಯಾವುದೇ ಗಡಿ ಇಲ್ಲ ಎನ್ನುವಷ್ಟರ ಮಟ್ಟಿಗೆ ನಟನೆ, ನಿರ್ದೇಶನ, ನಾಟಕ ರಚನೆ, ಸಂಗೀತ ಹೀಗೆ ಹಲವು ವಿಭಾಗಗಳಲ್ಲಿ ಛಾಪು ಮೂಡಿಸಿರುವಂತಹ ರಂಗಭೂಮಿಯ ಅಗಾಧ ವ್ಯಕ್ತಿತ್ವ ಯಶವಂತ್ ಸರ್ ದೇಶಪಾಂಡೆ. ಹುಬ್ಬಳ್ಳಿ ಮತ್ತು ಗುರುಬಾಲ ಎಂಟರ್ಟೈನರ್ಸ್ ಬೆಂಗಳೂರು ಹೆಸರಿನಲ್ಲಿ ಭಾರತ ಹಾಗೂ ದೇಶ ವಿದೇಶ ಸೇರಿದಂತೆ ಎಲ್ಲೆಡೆ ನಾಟಕ ಪ್ರದರ್ಶನ ಮಾಡಿರುವ ಹೆಗ್ಗಳಿಕೆ ಇವರದು. ರಂಗಭೂಮಿ ಅಲ್ಲದೆ ಚಿತ್ರರಂಗದಲ್ಲಿಯೂ ತಮ್ಮ ಛಾಪು ಮೂಡಿಸಿರುವ ಇವರು ನಟನೆಯ ಜೊತೆಗೆ ಹಲವಾರು ಸಿನಿಮಾಗಳಿಗೆ ಚಿತ್ರಕಥೆ ಹಾಗೂ ಸಂಭಾಷಣೆಯ ಸಾರಥ್ಯ ವಹಿಸಿದ್ದಾರೆ. ಇವರ ನಿರ್ದೇಶನದ ಒಲವೇ ಜೀವನ ಸಾಕ್ಷಾತ್ಕಾರ, ನೀನಾನಾದ್ರೆ ನಾನೀನೇನಾ, ದಿಲ್ ಮಾಂಗೆ ಮೋರ್ ನಾಟಕಗಳು 500ಕ್ಕೂ ಹೆಚ್ಚು ಪ್ರದರ್ಶನಗಳನ್ನ ಕಂಡಿದ್ದು, ಆಲ್ ದ ಬೆಸ್ಟ್ ನಾಟಕ 1000ಕ್ಕೂ ಹೆಚ್ಚು ಪ್ರದರ್ಶನಗಳನ್ನ ಕಂಡು ಇಂದಿಗೂ ಜನಪ್ರಿಯವಾಗಿದೆ. ಅತಿಯಷ್ಟೇ ಜನಪ್ರಿಯರಾಗಿರುವ ಮಾಲತಿ ಸರ್ ದೇಶಪಾಂಡೆಯವರು ಮೂಲತಃ ಹಿಂದೂಸ್ತಾನಿ ಸಂಗೀತ ಕಲಾವಿದರು. ಅದರ ಜೊತೆಗೆ ರಂಗಭೂಮಿ, ಕಿರುತೆರೆ 50ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟನೆ ಹಾಗೂ ಹಲವಾರು ದೈನಂದಿನ ಧಾರಾವಾಹಿಗಳಲ್ಲಿ ನಟಿಸಿದ್ದು, ಪ್ರಸ್ತುತ ನಮ್ಮ ಜಿ ಕನ್ನಡ ವಾಹಿನಿಯ ಸತ್ಯ ಧಾರಾವಾಹಿಯ ಸೀತಾ ಪಾತ್ರದಿಂದ ಕನ್ನಡಿಗರನ್ನ ರಂಜಿಸುತ್ತಿರೋ ಅದ್ವಿತೀಯ ಕಲಾವಿದೆ ಶ್ರೀಮತಿ ಮಾಲತಿ ಸರ್ ದೇಶಪಾಂಡೆ. 32 ವರ್ಷ ದಾಂಪತ್ಯವಿರುವ ಈ ಹಿರಿಯ ದಂಪತಿಗಳು ನಮ್ಮ ಜೋಡಿ ನಂಬರ್ 1 ಕಾರ್ಯಕ್ರಮದ ಜೋಡಿಗಳಾಗಿ ಭಾಗಿಯಾಗುತ್ತಿದ್ದು, ರಂಗಭೂಮಿ, ಕಿರುತೆರೆ ಹಾಗೂ ಬೆಳ್ಳಿತೆರೆಯ ಎಲ್ಲ ಕಲಾವಿದರ ಪರವಾಗಿ ವೇದಿಕೆಗೆ ಪ್ರೀತಿಯ ಸ್ವಾಗತ ಕೋರೋಣ. ವಾವ್, 32 ವರ್ಷಗಳ ದಾಂಪತ್ಯ, ಜೊತೆಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ರಂಗಭೂಮಿ, ದೂರದರ್ಶನ, ಸಿನಿಮಾ, ಇವ್ರದೇ ಆದಂತ ಒಂದು ದಂತಕತೆ ಅನ್ನೋ ತರ ಒಂದು ಸಾಧನೆ. ನಿಜವಾಗ್ಲೂ ಇವರ ಸಾಧನೆಗೆ ಈ ದಂಪತಿಗಳಿಗೆ ನಾವೆಲ್ಲರೂ ಎದ್ದು ನಿಂತು ಚಪ್ಪಾಳೆನ ತಟ್ಟಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಎವ್ರಿವನ್, ಥ್ಯಾಂಕ್ ಯು. 32 ವರ್ಷದ ಅದ್ಭುತವಾದಂತ ದಾಂಪತ್ಯ ನಿಮ್ದು. ಒಂದ್ಸಲ ಹಿಂದೆ ತಿರುಗಿ ನೋಡಿದಾಗ ಹೇಗನ್ಸುತ್ತೆ? ನೀ ಹೇಳ್ತೀವ ನಾ ಹೇಳು? ನೀವು ಹೇಳ್ರಿ. ಫಿಕ್ಸ್ ಮಾಡ್ಕೊಂಡ್ ಬಂದಿರ್ತೀರಲ್ಲ ಸರ್, ಯಾರೋ ಒಬ್ರು ಹೇಳಿ.
32 ಇದ್ದದ್ದು 35 ಆಗಲಿ 40 ಆಗಲಿ 50 ಆಗಲಿ 60 ಆಗಲಿ ನಮ್ಮ ಪ್ರೀತಿ ಒಳಗೆ ಜೀವಂತಿಕೆ ಹಿಂಗೆ ಇರಲಿ. ನಮ್ಮನ್ನು ಒಪ್ಪಿಕೊಂಡಂಥ ಎಲ್ಲ ಜನರು ನಮ್ಮನ್ನು ಇಷ್ಟ ಪ್ರೀತಿಸ್ತಿರ್ಲಿ. ಎಷ್ಟು ಸಾಧ್ಯನೋ ಅಷ್ಟು ನಾವಿಬ್ಬರು ಕಲಾವಿದರವಾಗಿ ಮಂದಿಗೆ ಸಂತೋಷ ಹಂಚಲಿ ಅನ್ನೋದು ನನ್ನ ಬದುಕಿನ ಆಶೆ. ದೇವ್ರಿಗೆ ನಾ ಕೇಳೋದೇನಂದ್ರೆ ಕಷ್ಟ ಕೊಡಬೇಡ ಅಂತೇನು ಕೇಳಂಗಿಲ್ಲ, ಕಷ್ಟ ಕೊಡು, ಆದರೆ ಅದನ್ನು ಎದುರಿಸುವಂಥ ಶಕ್ತಿ ಕೊಡು ಅಂತ ಕೇಳ್ತೇನೆ. ಸೊ ಯಾಕೆ ಅಂತಂದ್ರೆ ದೇವರು ಅಂಥದ್ದು ಒಂದು ಶಕ್ತಿ ನನ್ನ ಜೊತೆ ಇಟ್ಬಿಟ್ಟಾನ. ಈ ಶಕ್ತಿ ಎಲ್ಲಿ ತನಕ ನನ್ನ ಜೊತೆ ಅದ, ಆ ಯಾವ ಕಷ್ಟನೂ ನನಗೆ ತ್ರಾಸಾಗೋದಿಲ್ಲ. ಲೆಟ್ ಮೈ ಹೆಡ್ ಬಿ ಆನ್ ಮೈ ಶೋಲ್ಡರ್ಸ್ ಅಂತ ಹಗಲೆಲ್ಲ ದೇವ್ರಿಗೆ ಬಿಡ್ಕೋತೇನೆ. ಇದು ನನ್ನ ಆಶಾ. ಮತ್ತು ನಾ ಹಿಂಗೆ ಬದುಕೇನೆ, ಹಿಂಗೆ ಬದುಕಬೇಕಂತೇನೆ. ವೆರಿ ಸ್ವೀಟ್ ಸರ್. ಸರ್, ಮದುವೆ ದಿನ ಸಿದ್ಧತೆಗಳೆಲ್ಲ ಹೇಗಿತ್ತು ಸರ್? ಎಲ್ಲ ಲಗ್ನದಾಗ ಹೆಂಗಿರ್ತಾವ ಹಂಗೆ ಇತ್ತು. ಆದ್ರೆ ಸ್ವಲ್ಪ ಅವಸರ ಐತೆ ಅಷ್ಟೇ. ಅವಸರ ಆಯ್ತಾ ಸರ್? ಅಂದ್ರೆ ಯಾವ್ದಕ್ಕೆ ಸರ್? ಲಗ್ನ ಮಾಡ್ಕೊಳಿಕ್ಕೆ. ಲಗ್ನ ದಿವಸ ಯಾವ್ದಾರ ಅವಸರ ಇರ್ತದು. ಸೊ ನಾವು ಮುನವಳ್ಳಿ ಅನ್ನೋ ಒಂದು ಗ್ರಾಮದಾಗ ಇಬ್ರು ಲಗ್ನ ಆದ್ವಿ. ಸುಮಾರು 30-32 ಮಂದಿ. ಇವತ್ತು ZTV ಒಳಗೆ ನಾವು ಇನ್ನೊಮ್ಮೆ ಲಗ್ನ ಆಗ್ಲಿಕತ್ತೇವೆ ಅದ ಹೆಂಡತಿ ಜೋಡಿ ಅಂದದಕ್ಕೆ ಎಲ್ಲರೂ ಬಂದಾರ. ಸೊ ಅದೆಲ್ಲ ಇಡೀ ನನ್ನ ಬಳಗ ಅಲ್ಲಿ ಅದ. ಇದು ನನ್ನ ಲಗ್ನದೊಂದು ಫೋಟೋ. ಇದ್ರ ಜೊತೆ ಇದ್ದಂಥ ಉಳಿದ ಫೋಟೋಗಳು ವಿಡಿಯೋ ಕಳೆದವು. ಆದ್ರೆ ಹೆಣ್ತಿದ್ದಾಳೇನು. ಥ್ಯಾಂಕ್ ಯು, ನನ್ನ ನೆನಪಿಟ್ಕೊಂಡಿರಿ ಇನ್ನು. ಮೇಡಮ್, ಮದುವೆ ಟೈಮಲ್ಲಿ ನಿಮ್ದೇನೋ ಕಂಪ್ಲೇಂಟ್ ಇತ್ತಂತಲ್ಲ? ಕಂಪ್ಲೇಂಟ್ ಅಂತಲ್ಲ ನೋಡಿ, ನಾನು ಇವತ್ತು ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದೀನಿ ಅಲ್ವಾ? ಹೌದು, super. ಆದ್ರೆ ನಮ್ಮ ಮದುವೆಯಲ್ಲಿ ನೋಡಿ ನಾನು ಹಂಗೆ ಕಾಣಿಸ್ತಾನೆ ಇಲ್ಲ. ಯಾಕೆಂದ್ರೆ ನಮ್ಮ ಮನೆಯವ್ರಿಗೆ ಭಯಂಕರ ಅರ್ಜೆಂಟ್ ಆಗ್ಬಿಟ್ಟಿತ್ತು. ಮದುವೆ ಮಾಡ್ಕೊಂಡು ಕರ್ಕೊಂಡು ಹೋಗ್ಬಿಟ್ಟು ಬಂದ್ಬಿಡೋದಲ್ವಾ ಸರ್? ಅರ್ಜೆಂಟ್ ಆದ್ರೆ ನೀವು ಅದಕ್ಕೆ ಯಾಕೆ ಮದುವೆ ಕಾಯ್ಕೊಂಡು ಕೂತು? ಅಲ್ವೋ, ನಾನು ನಿನ್ನಂಗೆ ಏನು ಊಟ ಗಿಟ ಮಾಡಂಗಿಲ್ಲ, ವ್ಯವಸ್ಥಿತ ಮಾಡ್ತೇನೆ. ನಿಂದೇನು ಹೊಟ್ಟೆ ಕೆಟ್ಟಿಲ್ಲ, ನೀ ಅರ್ಜೆನ್ಸಿ ಮಾಡಿ. ಈಗ ಎಲ್ಲರೂ ಮದುವೆಗೆ ತುಂಬಾ ಚೆನ್ನಾಗಿ ರೆಡಿ ಆಗಬೇಕು ಅಂತ ಆಸೆ ಇರುತ್ತೆ ಹೆಣ್ಮಕ್ಳಿಗಲ್ವಾ? ಸೊ ನಂಗೂ ಹಂಗೆ ಆಸೆ ಇತ್ತು. ಆದ್ರೆ ಇವ್ರ ಅರ್ಜೆನ್ಸಿಗೆ ಮದ್ವೆಗೆ ಒಂದು 3-4 ದಿನ ಇತ್ತೇನೋ ಅಷ್ಟೇ. 10ನೇ ತಾರೀಕು 9ನೇ ತಾರೀಕು ಬಂದ್ಬಿಟ್ಟು ನನಗೆ 14ನೇ ತಾರೀಕು ಮದುವೆ ಮಾಡ್ಕೊಟ್ಬಿಡಿ ಅಂದ್ರು ಇವರು. ಏನ್ ಹೆಂಗ್ ತಯಾರಿ ಮಾಡೋದು? 4 ದಿವಸ ಸಾಕಾಗ್ಲಿಲ್ವಾ ನೀವು ರೆಡಿ ಆಗಕ್ಕೆ? ಅಲ್ಲ, ರೆಡಿ ಆಗಕ್ಕಲ್ಲ ಸರ್, 4 ದಿನದಲ್ಲಿ ನಮ್ಮ ತಂದೆನ ಕರೆಸ್ಬೇಕು. ಇವರೇ ಕಾಲ್ ಮಾಡ್ಬಿಟ್ಟು ನಿಮ್ಮ ಮಗಳ ಮದುವೆ ಇದೆ ಬನ್ನಿ ಅಂತ ಇವರೇ ಫೋನ್ ಮಾಡಿ ಅವ್ರಿಗೆ. ಅಲ್ರಿ, ನಾನು ಮದುವೆ ಆಗೋ ಹುಡುಗ ತಯಾರಿದ್ದೇನೆ ಅಂದ್ಮೇಲೆ ಈಕೆ ಏನ್ ತಯಾರಾಗೋದು? ಆಗಾಳಿ ತೊಟ್ಟು ಕೇಳಿಗತ್ತೆ ನನ್ನ ಹೆಂಡ್ತಿ ರೆಡಿ ಆಗ್ತೇನೆ. ಏನ್ ರೆಡಿ ಆಗ್ತಾಳ? ನಾನ ರೆಡಿ ಇದ್ದೇನೆ, ಹೆಂಗಿದ್ದಾಳ ಹಂಗಲ್ಲ. ಆಯ್ತು, ಆದ್ರೂ ಏನ್ ಮಾಡಿದ್ರು ಗೊತ್ತಾ ಮಾಳ್ವಿಕಾ ಮ್ಯಾಮ್? ಈ ಮೆಹಂದಿ ಇವತ್ತೇ ಹಾಕೊಂಡಿದ್ದೀನಿ ನಾನು. ಮದ್ವೆಯಲ್ಲಿ ಹಾಕೊಂಡೇ ಇರ್ಲಿಲ್ಲ, ಹಾಕೊಂಡೇ ಇಲ್ಲ, ಟೈಮೇ ಇಲ್ಲ ಅದಕ್ಕೆ. ಯಾಕೆಂದ್ರೆ ನಡಿ ಒಂದ್ ಸೀರೆ ನೋಡಿ, ಅದು ಒಂದೇ ಬ್ಲೌಸು 3-4 ಸೀನ್ ತರ ಬೇರೆ ಬೇರೆ ಮಾಡಿದ್ರು. ಅದು ಒಂದೇ ಬ್ಲೌಸಿಗೆ 4 ಸೀರೆ ಉಟ್ಕೊಂಡಿದ್ದೀನಿ, ಒಂದೇ ಬ್ಲೌಸು. ಅಲ್ಲ, ಅದೇ ನಾಟಕ ಬುಕ್ಕಿಂಗ್ ಆಗಿತ್ತ ಏನ್ರಿ? ನಂಗೆ ನಿಜವಾಗ್ಲೂ ಇನ್ನೂ ಅರ್ಥ ಆಗ್ತಾ ಇಲ್ಲ ಇದು. ಯಾರಿಗೂ ಮದ್ವೆಗೆ ಬನ್ನಿ ಅಂತ ಹೇಳಕ್ಕೂ ಅವಕಾಶ ಇಲ್ಲ. ಕಾರ್ಡ್ ಹೆಂಗ್ ಮಾಡ್ಸಿದೀವಿ ಅಂದ್ರೆ, ನಾನು ಮಾಲ್ತಿ ಮದ್ವೆ ಆಗುತ್ತಿದ್ದೇವೆ ಬನ್ನಿ ಅಲ್ಲ, ಅಲ್ಲೋ ನೋಟಿಸ್ ಇದ್ದಂಗ ಅದು ಅಷ್ಟೇ. ಆಹ್ವಾನ ಪತ್ರಿಕೆ ಅಂತೆಲ್ಲ ಆಯ್ತು, ಯಾಕೆ ಆ ಫೋಟೋಲ್ ತಲೆ ಬಗ್ಸ್ಕೊಂಡ್ ಕೂತಿದ್ದೀರಾ ನೀವು? ಕಾರಣ ಏನಂತ ಹುಡುಕ್ಲಿಕ್ಕೆ ಲಗ್ನ ಆಗ್ಲಿಕ್ಕೆ. ಬೇಗ ಮದ್ವೆ ಅಂತೂ ಮಾಡ್ಕೊಂಡ್ಬಿಟ್ಟೆ, ನೆಕ್ಸ್ಟ್ ಹೇಗೆ ಭವಿಷ್ಯ ಅಂತ ಯೋಚನೆ ಮಾಡ್ತಾ ಕೂತಿದ್ದಾರೆ. ತಾಲಿ ಕಟ್ಟಿದ ತಕ್ಷಣ ಹೆಂಡತಿಗೆ ಶರಣ ಆಗ್ಬಿಟ್ಟಿದ್ದಾರೆ. ಇದೇ ಕರೆಕ್ಟ್, ಇದೇ ಕರೆಕ್ಟ್. ಸುಮ್ನೆ ಇವತ್ತು ನಾನು ಇಷ್ಟು ಟೈಮ್ ತಗೊಳಕ್ ಕಾರಣ ಇದೆ. ಈ ತರ ರೆಡಿ ಆಗ್ಬೇಕು ಅಂತ ನನ್ಗೆ ಆಸೆ ಇತ್ತು. ಥ್ಯಾಂಕ್ ಯು ಸೋ ಮಚ್ ಜಿ ಕನ್ನಡ, ನನ್ನನ್ನ ಇಷ್ಟು ಮದುವೆ ಹೆಣ್ಣಿನ ತರ ರೆಡಿ ಮಾಡಿಸಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ಮಾತಾಡಂಗಿದ್ರೆ ಮಾತಾಡ್ಬಿಡಿ ಸರ್. ನೀವು ಮೈಕ್ ಇಟ್ಕೊಂಡು ಹಿಂಗೆ ನಮಗೆ ಕನ್ಫ್ಯೂಸ್ ಆಗುತ್ತೆ. ನೀ ಕನ್ಫ್ಯೂಸ್ ಆಗ್ಬಾರ್ದು ದೋಸ್ತ. ನೀವು ಮಾತಾಡ್ಬೇಕು. ನನಗೆ ಯಾವಾಗ ಬೇಕು ಮಾತಾಡ್ಬೇಕು ಅನಿಸ್ತಾ ಅವಾಗ ತಾಡ್ರಿ ಎಲ್ಲರೂ ಅಂತ ಹೇಳಿ ಮಾತಾಡ್ತೀನಿ. ಗೊತ್ತಾಗ್ತಿಲ್ಲ. ಈಗ ನೆಕ್ಸ್ಟ್ ಏನಂತಂದ್ರೆ, ಈಕೆ ಅಂತೂ ಇಷ್ಟು ತಯಾರಾಗ್ಯಾಳ, ಈಕೆಗೆ ಇಷ್ಟು ಲಕ್ಷ ಕೊಟ್ಟು ತಯಾರು ಮಾಡಿ ನನಗೆ ಏನೂ ಮಾಡಲಿಲ್ಲ ನೋಡಿ ದೋಸ್ತ. ಅವ ಪೌಡರ್ ಪ್ಯಾಡ್ ಸಹಿತ ಮಾಡಲಿಲ್ಲ. ಸರ್, ನೀವು ಬೇಕಾದಂಗೆ ಚಂದ ಇದ್ದೀರಿ, ಆ್ಯಪಲ್ ಇದ್ದಂಗೆ ಇದ್ದೀರಿ, ಹೋಗ್ರಿ ಅಂದ. ನಾನು ನನ್ನ ಸ್ವಂತ ಅಂಗಿ ಮತ್ತು ಧೋತ್ರ ತಂದೇನೆ, ನಾನು ಹಾಕೊಂಡು ಸೂಪರ್ ಸರ್. ಈಗ ಏನಂತಂದ್ರೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನ ನಾವು ವೇದಿಕೆ ಮೇಲೆ ಕರೆದು ಬಿಡೋಣ. ಎಲ್ಲರೂ ಬನ್ನಿ ವೇದಿಕೆ ಮೇಲೆ, ದಯವಿಟ್ಟು ಬನ್ನಿ. ಇವರು ಹೆಣ್ಣು ನೋಡೋ ಶಾಸ್ತ್ರದಲ್ಲಿ ಇಷ್ಟೇ ಜನ ಇದ್ರು, ಇದಕ್ಕಿಂತ ಜಾಸ್ತಿ ಜನ ಇದ್ರು ಅಂತ ಹೇಳಿದ್ರು. ಆ ಟೈಮಲ್ಲಿ ನಮ್ಮ ಯಶವಂತ್ ಸರ್ದೇಶಪಾಂಡೆ ಸರ್ ಒಂದು ಹಾಡನ್ನ ಹಾಡಿದ್ರಂತೆ, ಹೌದಾ? ಒಂದು ಹಾಡು ಹಾಡಿದ್ದೆ. ಹಾಡು ಹಾಡಿದ್ರಲ್ವಾ? ಇವಾಗ ಬರೀ ಕುಟುಂಬದವ್ರ ಮುಂದೆ ಮಾತ್ರ ಅಲ್ಲ, ಇಡೀ ಕರ್ನಾಟಕದ ಜನತೆ ಮುಂದೆ ಆ ಹಾಡನ್ನ ಇನ್ನೊಂದ್ಸಲ ಸರ್, 2 ಸಾಲು. ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರು ನಾಟಕದ ಹಾಡು. ಬರೀ 32 ವರ್ಷ ಆಗಿದೆ ಮತ್ತೆ ಹಾಡ್ಲಾರ್ದ.
ಈ ಕಾಡು ನದಿ ಮಣ್ಣು ದೇವರ ಕಾಯ, ಏನಂತ ಹಾಡಲಿ ದೇವರ ಮಾಯ, ಏನಂತ ಹಾಡಲಿ ದೇವರ ಮಾಯ. ಒಣನೆಲದ ಬಿರುಕಿನಲ್ಲಿ ಉದ್ಗಾರದುಸಿರೇನ, ಉಸಿರೆಲ್ಲ ಹಸಿರೇಳಿ ನಗಳಳಿಸಿವೆ ಗೆಳತಿ. ಒಣನೆಲದ ಬಿರುಕಿನಲ್ಲಿ ಉದ್ಗಾರದುಸಿರೇನ, ಉಸಿರೆಲ್ಲ ಹಸಿರೇಳಿ ನಳನಳಿಸಿವೆ. ನೆಲದಾಳ ಅಕ್ಕರೆಗೆ ರೆಕ್ಕೆ ಮೂಡಿವೆ ಏನ, ನೆಲದಾಳ ಅಕ್ಕರೆಗೆ ರೆಕ್ಕೆ ಮೂಡಿವೆ ಏನ, ಹಕ್ಕಿಗಳು ಚಿಮ್ಮಿವೆ ಹೂವಿಗೆ ಶಿವನೇ, ಹಕ್ಕಿಗಳು ಚಿಮ್ಮಿವೆ ಹೂವಿಗೆ. ಈ ಕಾಡು ನದಿ ಮಣ್ಣು ದೇವರ ಕಾಯ, ಏನಂತ ಹಾಡಲಿ ದೇವರ ಮಾಯ, ಏನಂತ ಹಾಡಲಿ. 32 ವರ್ಷದ ಹಿಂದೆ ಹಾಡಿದ್ದು ಅಂತ ಹೇಳಿದ್ರು, ಅದೇ ಎನರ್ಜಿ, ಅದೇ ರಾಗ, ಎಷ್ಟು ಚೆನ್ನಾಗಿ ಹಾಡಿದ್ರಿ ಸರ್. ಥ್ಯಾಂಕ್ ಯು ಸೋ ಮಚ್. ಈ ಕೂಡು ಕುಟುಂಬ 32 ವರ್ಷದ ದಾಂಪತ್ಯದ ಬಗ್ಗೆ ನಮ್ಮ ಅತಿಥಿಗಳು ಏನ್ ಹೇಳ್ತಾರೆ ಅಂತ ಕೇಳೋಣ. ನಾಗೇಂದ್ರ ಪ್ರಸಾದ್ ಸರ್. ದಾಂಪತ್ಯ ಅಂದ್ರೆ ಅಕ್ಷಯ ಪಾತ್ರ ಇದ್ದ ಹಾಗೆ, ತಂದು ತುಂಬಬೇಕು ನಾವೇ ಪ್ರತಿ ಸಲವು ಅಂತ. ಮನೆಯ ತಲೆಬಾಗಿಲಲ್ಲಿ ಒಣಗಿದ್ದರೆ ತೋರಣ, ನಾನೊಬ್ಬನೇ ಅಲ್ಲ ನೀನೂ ಕಾರಣ. ಮನೆಯ ತಲೆಬಾಗಿಲಲ್ಲಿ ಆ ತೋರಣ ಒಣಗದೇ ಇರಲಿ, ಅವರ ಪ್ರೀತಿಯ ತೋರಣ ಹಚ್ಚ ಹಸಿರಾಗಿರಲಿ ಅಂತ ನಾನು ಹಾರೈಸಕ್ಕಾಗಲ್ಲ, ಅಭಿನಂದಿಸಬಹುದು. ಅಭಿನಂದನೆಗಳು ಸರ್. ಮತ್ತೆ ಬಹಳ ಮುಖ್ಯವಾಗಿ ಇಬ್ಬರು ಕಲಾವಿದರು, ನಾನು ಮಾಲತಿ ಮೇಡಮ್ ಅವರು ನಮ್ಮ ಸಿನಿಮಾಗಳ ಜೊತೆಲಿ ಕೆಲಸ ಮಾಡಿದ್ದೀವಿ. ಹರದೇಶ್ ಪಾಂಡೆ ಅವರ ಆಲ್ ದ ಬೆಸ್ಟ್ ನಾಟಕನ ಬಹಳ ಮೆಚ್ಚಿಕೊಂಡು ಬಹಳಷ್ಟು ಸಲ ನೋಡಿದ್ದೀನಿ ನಾಟಕನ. ಅದು ಇಟ್ಸ್ ನಾಟ್ ಎ ಡ್ರಾಮಾ, ಇಟ್ಸ್ ಎ ಎಪಿಕ್. ಅವರ ಶಕ್ತಿ ಏನು ಅಂತಂದ್ರೆ, ಕಮಲ್ ಹಾಸನ್ ಅವರು ಕನ್ನಡದಲ್ಲಿ ಮಾಡಿದ ಸಿನಿಮಾಗೆ ಅವರೇ ಸಂಪೂರ್ಣವಾಗಿ ಆ ಸಂಭಾಷಣೆಯನ್ನ ಜೊತೆಯಲ್ಲಿ ರಾಮಶ್ಯಾಮ ಭಾಮಗೆ ಕನ್ನಡವನ್ನು ಹೇಳಿಕೊಟ್ಟವರು ಕಮಲ್ ಹಾಸನ್ ಅವರಿಗೆ. ಇಬ್ರು ಅಂತ ಪ್ರತಿಭಾವಂತರು. ಇವತ್ತು ಇನ್ನೊಂದು ವಿಶೇಷ ಏನಂದ್ರೆ, ಹೇಳಿ ಕೇಳಿ ಉತ್ತರ ಕರ್ನಾಟಕದ ಮಂದಿ, ಅಲ್ಲಿ ಅವಿಭಕ್ತ ಕುಟುಂಬಕ್ಕೆ ಇರುವಂತ ಪ್ರಾಶಸ್ತ್ಯವೇ ಬೇರೆ. ಅದನ್ನ ನಾನು ಇವತ್ತು ನೋಡ್ತಾ ಇದ್ದೀನಿ. ಆ ಇಡೀ ದೊಡ್ಡ ಕುಟುಂಬ, ಆ ತುಂಬು ಕುಟುಂಬ ನೋಡಿದಾಗ ಹೃದಯ ತುಂಬಿ ಬರುತ್ತೆ. ಸರ್, ನೀವೆಲ್ಲರೂ ಹೀಗೆ ನಗ್ನಗ್ತಾ ಇರಿ. ಇಂಥದ್ದೊಂದು ವೇದಿಕೆಯನ್ನ ಕಲ್ಪಿಸ್ಕೊಟ್ರು ಝೀಗೆ ನನ್ನ ವಿಶೇಷವಾದ ಅಭಿನಂದನೆಗಳು. ನಾವು ಬರೀ ಫೋಟೋದಲ್ಲಿ ಅಲ್ಲಿ ನೋಡ್ಬೇಕಷ್ಟೇ, ಲೈವ್ ಅಲ್ಲಿ ನೋಡ್ತಾ ಇದ್ದೀನಿ ಇಂಥದ್ದೊಂದು ಫ್ರೇಮ್. ನನ್ನ ಕಣ್ಣುಗಳು ಮಾಡಿದ ಸೌಭಾಗ್ಯ ಅದು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮಾಳ್ವಿಕಮ್ಮ, ಪ್ರೀತಿ ನಮ್ಮನ್ನ ಹುಡುಕೊಂಡು ಬರಬೇಕು ಅಂದ್ರೆ ನಾವು ಅದಕ್ಕೆ ಪರಿಶ್ರಮ ಪಡಬೇಕಾಗತ್ತೆ, ಅದಕ್ಕೆ ಸಮಯ ಕೊಡಬೇಕು. ಯು ಹ್ಯಾವ್ ಟು ಇನ್ವೆಸ್ಟ್ ಅ ಲಾಟ್ ಆಫ್ ಲವ್ ಟು ಗೆಟ್ ಬ್ಯಾಕ್ ಲವ್. ಸೊ ಹಾಗಾಗಿ ಅವರು ಇವರ ಪ್ರೀತಿನೂ ಗಳಿಸಿದ್ದಾರೆ, ನಮ್ಮೆಲ್ಲರ ಅಭಿಮಾನವನ್ನು ಗಳಿಸಿದ್ದಾರೆ ಕಲೆಯ ಮೂಲಕ. ಮಧ್ಯ ಯಶವಂತ್ ಅವರ ಟೈಮಿಂಗ್ ಇದೆಯಲ್ಲ, ನೀವೇ ಸಾಟಿ. ಆ ಟೈಮಿಂಗು, ಆ ಭಾಷೆ ಎರಡು, ಅದಕ್ಕೆ ನಿಮಗೆ ನೀವೇ ಸಾಟಿ. ತುಂಬಾ ಸಂತೋಷ ಆಯ್ತು. ಇಷ್ಟು ಮಂದಿ ಈ ಕಾರ್ಯಕ್ರಮಕ್ಕೂ ಬರ್ಲಿಕ್ಕೆ ಕಾರಣ ಏನಂತಂದ್ರೆ, ನೀವು ಹೇಳಿದ್ ಬಹಳ ಖರೆ ಅದ. ಪ್ರೀತಿ ನಾವು ಹಂಚ್ಕೋತಾನ ಇದ್ದೇವೆ, ಆದ್ರಿಂದನೇ ಈ ಮಂದಿ ನಮ್ಮ ಜೊತೆ ಇದ್ದಾರೆ. ನನಗೆ ಬಿಡುವು ಇದ್ದಾಗೆಲ್ಲ ನಾ ಸಾಧ್ಯ ಆದ್ರೆ ನಮ್ಮ ಮಾಮನ ಮನೆಗೆ, ತಂಗಿ ಮನೆಗೆ, ತಂಗಿ ಗಂಡಂದ್ರ ಮನೆಗೆ, ಗೆಳೆಯರ ಮನೆಗೆ ಹೋಗಿ ಅವ್ರು ಏನ್ ಬೇಕಾದ ಅನ್ಕೊಳ್ಳಿ ಬಿಡ್ಲಿ, ಅವ್ರ ಕಡೆ ಅಡಿಗೆ ಮಾಡಿಸ್ಕೊಂಡು ಊಟ ಮಾಡಿ ಬರ್ತೇನೆ. ನಾವು ಅಂದ್ರೆ ಕೇಳಿ ಫೋನ್ ಮಾಡಿ ಹೋಗೋದೇ ಇಲ್ಲ, ಹೋಗ್ತೀವಿ. ಕಿಟಕಿ ಒಂದು ಕ್ಲೋಸ್ ಇದ್ರೆ ಓಪನ್ ಮಾಡಿ ನಾವೇ ಚಿದು ಇದೆಯಾ, ಬೆಳಕ ಇದೆಯಾ, ಹಂಗೆ ಕೇಳ್ಕೊಂಡೇ ಹೋಗ್ತೀವಿ ನಾವು. ಸೊ ಈ ಪ್ರೀತಿ ನಾವು ಇನ್ನೂ ಕಾಪಾಡ್ಕೊಂಡೇವಮ್ಮ. ಪ್ರೀತಿ ನಾವ್ ಇನ್ವೆಸ್ಟ್ ಮಾಡದೇ ಇದ್ರೆ, ಆ ಸಮಯ ಸ್ನೇಹಿತರಿಗೆ ಬಳಗಕ್ಕೆ ಕೊಡದೇ ಇದ್ರೆ, ಅದ್ ನಾವು ಮತ್ತೆ ಪ್ರತಿರೂಪವಾಗಿ ಹೇಗೆ ಪಡ್ಕೊಳಕ್ ಸರ್. ಹೌದು ಹೌದು ಹೌದು. ಇಷ್ಟು ಜನ ಬಂದಿದಾರಲ್ಲ ಅವರು, ಅವ್ರಿಗೂ ಕೂಡ ದೊಡ್ಡ ಚಪ್ಪಾಳೆ. ಸೋ ಮಚ್. ಸರ್ ಅಂಡ್ ಮೇಡಮ್, ನಿಮ್ಮಿಬ್ಬರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್. ಥ್ಯಾಂಕ್ ಯು. ಪ್ರೀತಿ ಮುಂದೆ ಹೈಟ್ ವೇಟ್ ಎಲ್ಲ ಲೆಕ್ಕಕ್ಕೆ ಬರೋದಿಲ್ಲ. ಇಲ್ಲಿ ನಮ್ಮ ಪ್ರೀತಿನೇ ಮೌಂಟ್ ಎವರೆಸ್ಟ್ ಅನ್ನುವಂತ ಉತ್ತರ ಕರ್ನಾಟಕದ ಪ್ರಚಂಡ ಕುಳ್ಳ ಸಂಜು ವಸಯ್ಯ ಹಾಗೂ ಅವರ ಶ್ರೀಮತಿ ಪಲ್ಲವಿ.
ಎಲ್ಲ ಜೋಡಿಗಳಿಗಿಂತ ಡಿಫ್ರೆಂಟ್ ಜೋಡಿ ಎಂದು ಕಿಲಾಡಿ ಜೋಡಿಗೆ ಶುಭ ಕೋರುವವರು. ಹೈಟ್ ಎಲ್ಲ ಲೆಕ್ಕ ಅಲ್ಲ, ಇಲ್ಲಿ ಟ್ಯಾಲೆಂಟೇ ಮುಖ್ಯ ಅನ್ನೋ ಸಿದ್ಧಾಂತವನ್ನ ಜಗತ್ತಿಗೆ ಸಾರಿದ ಮಹಾನ್ ಕುಳ್ಳನಿಗೆ ಹಾಗೂ ಕುಳ್ಳನ ರಾಣಿಗೆ ಶುಭ ಕೋರುವವರು ಪ್ರೊಡಕ್ಷನ್ ತಂಡ ಜೀ ಕನ್ನಡ. ಸಂಜು ಒಂದ್ ಮಾತು ಹೇಳ್ತೀನಿ ತಿಳ್ಕೊ, ಅರ್ಥ ಮಾಡ್ಕೊಳ್ಳೋ ಮನ್ಸಿದ್ರೆ ಹೈಟ್ ವೇಟ್ ಎಲ್ಲ ಲೆಕ್ಕಕ್ಕೆ ಬರಲ್ಲ ಸಂಜು. ಆ ಸೂತ್ರ ತಿಳಿಸಿದಂತಹ ಜೋಡಿ ಕಡೆ ನಿಮ್ದು. ಥ್ಯಾಂಕ್ ಯು ಸೊ ಮಚ್. ಸರಿ ಸಂಜು, ನಿನ್ ಮದುವೆಗೆ ಸ್ಯಾಂಡಲ್ ವುಡ್ ಸೆಲೆಬ್ರಿಟಿಗಳೆಲ್ಲ ಬಂದಿದ್ರಂತಲ್ಲ? ಹೌದಾ? ಯಾರ್ಯಾರು ಬಂದಿದ್ರು? ಎಲ್ಲ ಕಲಾವಿದರು ಬಂದಿದ್ರಂತ. ಅದರಲ್ಲಿ ಜೂನಿಯರ್ ಆರ್ಟಿಸ್ಟ್ಗಳು ತುಂಬಾ ಜನ ಬಂದಿದ್ರು. ಬಹಳ ಖುಷಿ ಆಗುತ್ತೆ. ಬರಿವೋಳು 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 MTV ಸುಬ್ಬುಲಕ್ಷ್ಮಿಗೆ ಬರಿವೋಳು ಬರಿವೋಳು. ನಮ್ಮ ವೇದಿಕೆ ಪರವಾಗಿ ಇವರೆಲ್ಲರಿಗೂ ಬರ್ಲಿ ಒಂದು ಜೋರಾದ ಚಪ್ಪಾಳೆ. ನಮ್ಮ ಉತ್ತರ ಕರ್ನಾಟಕದ ಪ್ರಚಂಡ ಕುಳ್ಳನ ಮದುವೆಗೆ ವಿಷ್ಣು ಬರದೇ ಇರೋದಕ್ಕಾಗತ್ತಾ? ಎಲ್ಲಿ ನಮ್ಮ ಕುಳ್ಳ ಇದ್ದಾರೋ ಅಲ್ಲಿ ವಿಷ್ಣು ದಾದ ಇದ್ದೇ ಇರ್ತಾರೆ ಅಲ್ವಾ? ಈ ಜೋಡಿ ಹಾಗಂದ್ರೆ ಕಲಾವಿದರು ಕಂಡ್ರೆ ಬಹಳ ಪ್ರೀತಿ. ಸಂಜು ಬಸಯ್ಯ ಅವ್ರ ಬಗ್ಗೆ ಹೇಳಂಗಿಲ್ಲ, ಮಹಾನ್ ಕಲಾವಿದರು. ರಿಯಲ್ಲಿ ಬಹಳಷ್ಟು ಕಲಾವಿದರು ಕೂಡ ಬಳಸಿದ್ದಾರೆ. ನೋಡೋಕೆ ಕುಳ್ಳ ಆಗಿರ್ಬೋದು, ಆದ್ರೆ ಕಲೆ ಮಾತ್ರ ದೊಡ್ಡದಾಗಿದೆ ಅಲ್ವಾ? ಬರ್ಲಿ ಸಂಜು ಬಸಯ್ಯ ಅವ್ರಿಗೆ ಮತ್ತೊಮ್ಮೆ ಮದುವೆಯ ಶುಭಾಶಯಗಳು. ಮುತ್ತನ್ನ ಪೀಪಿ ಊದುವ, ಮುತ್ತನ್ನ ಡೋಲು ಬಡಿಯುವ, ಮುತ್ತನ್ನ ಹಾಡು ಹಾಡುವ, ಕರುನಾಡು ಎಲ್ಲ ನೋಡುವ, ಜೀ ಕನ್ನಡ ವಾಹಿನಿ ಹರಸುವ ಸಂಜು ಪಲ್ಲವಿಯ ಮದುವೆ. ಸಂಜು ಪಲ್ಲವಿಯ ಮದುವೆ ಜೋರು 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 ಜೋರು. ಇದು ಜೋಡಿ ನಂಬರ್ 1. ಥ್ಯಾಂಕ್ ಯು. I like it. ಜೋಡಿ ನಂಬರ್ 1 ನಿಮ್ದು. ಓಕೆನಾ? ನೀವೆಲ್ಲ ಚಪ್ಪಾಳೆ ತಟ್ಟಿ. ಇವತ್ತು ವಿಶೇಷ ಅತಿಥಿಗಳು ಯಾರು ಗೊತ್ತಿಲ್ಲ. ಅಲ್ಲಿ ನೋಡಿ ಪ್ರೇಮ್ ಸರ್ ಇದ್ದಾರೆ, ಮಾಳವಿಕಾ ಮೇಡಮ್ ಇದ್ದಾರೆ. ಅಲ್ಲಿ ನೋಡಿ ನಮ್ಮ ನಾಗೇಂದ್ರ ಸರ್ ಇದ್ದಾರೆ, ನಾಗೇಂದ್ರ ಪ್ರಸಾದ್ ಸರ್ ಅವರು. ಸಿಕ್ಕಾಪಟ್ಟೆ ಲಿರಿಕ್ಸ್ ನ ಬರ್ದು ಇವತ್ತು 90 ಹೊಡಿ ಮನೆಗೆ ನಡಿ ಅಂತ ಸಿಕ್ಕಾಪಟ್ಟೆ ನಮ್ಮನ್ನ ಕುಣಿಸ್ಬಿಟ್ಟಿದ್ದಾರೆ. ಓಕೆ ಐ ಲೈಕ್ ಇಟ್. ನಿಮ್ಮ ಮದುವೆ ಚೆನ್ನಾಗಿರ್ಲಿ. ಓಕೆ, ಥ್ಯಾಂಕ್ ಯು.
ಉತ್ತರ ಕರ್ನಾಟಕ ಅಂತಂದ್ರೆ ಕಲಾವಿದರ ತವರೂರು ಅಂತಾನೆ ಹೇಳ್ತಾರೆ. ಸೊ ನಮ್ಮ ಚಂದನವನದಲ್ಲಿರುವಂತ ಎಲ್ಲಾ ಸೂಪರ್ ಸ್ಟಾರ್ಗಳನ್ನ ರೆಪ್ರೆಸೆಂಟ್ ಮಾಡ್ತಾ ಇರುವಂತ ಈ ಕಲಾವಿದ್ರು ಇವತ್ತು ನಮ್ಮ ವೇದಿಕೆಗೆ ಬಂದಿರೋದು ನಿಜವಾಗ್ಲೂ ನಮ್ಮೆಲ್ಲರಿಗೂ ಖುಷಿ ಕೊಟ್ಟಿದೆ. ಥ್ಯಾಂಕ್ ಯು ಸೋ ಮಚ್ ನಮ್ಮ ವೇದಿಕೆಗೆ ಬಂದಿದ್ದಕ್ಕೆ. ಥ್ಯಾಂಕ್ ಯು, ಎಲ್ಲರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಓಕೆ ಸಂಜು ಅವರೇ, ಮದುವೆ ದಿಬ್ಬಣದ ಸಂಚಿಕೆಗೆ ನಿಮ್ಮ ಫ್ಯಾಮಿಲಿಯಿಂದ ಯಾರ್ಯಾರು ಬಂದಿದ್ದಾರೆ? ನಮ್ಮ ಫ್ಯಾಮಿಲಿಯಿಂದ ಕಾರಣಾರ್ಥಗಳಿಂದ ನಮ್ಮ ತಂದೆ ಮತ್ತು ತಾಯಿ ಬರಕ್ಕಾಗಿಲ್ಲ. ನನ್ನ ಮದುವೆ ಅಂತಂದ್ರೆ ಆರಕ್ಷತೆ ಕಾರ್ಯಕ್ರಮ ರಿಸೆಪ್ಷನ್ ಆಗೋಕ್ಕಿಂತ ಮುಂಚೆ ನನ್ನ ರಿಜಿಸ್ಟರ್ ಮ್ಯಾರೇಜ್ ಅನ್ನ ನಿಂತು ಮಾಡಿರ್ತಕ್ಕಂಥ ನನ್ನ ಮಾವ ಮತ್ತು ನನ್ನ ಅಕ್ಕ ಬಂದಿದ್ದಾರೆ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಬನ್ನಿ. ಅದೇ ರೀತಿ ನನ್ನ ಫ್ರೆಂಡ್ ಸರ್ಕಲ್, ಇವ್ರ ಹೆಸರು ನಾವು ನಮ್ಮ ಮನೆಯಲ್ಲಿ ಕರಿತಾ ಇರೋದು ವೀರೇಶ್ವರಿ ಅಂತ ಕರಿತೀವ್ರಿ. ಆದ್ರೆ ನಮ್ಮ ಮಾಮರ ಮನ್ಯಾಗ ಅನು ಅಂತ ಕರೀತಾರೆ, ಅನುಶ್ರೀ ಅಂತ ಕರೀತಾರೆ. ಅನು. ಅಂಡ್ ನಿಮ್ಮ ಭಾವನವರು, ನಿಮ್ಮ ಹೆಸರು ಸರ್? ನನ್ನ ಹೆಸರು ಕಾಶಿನಾಥ್ ಅಂತ ಹೇಳ್ರಿ. ನೀವೇನೋ ಸರ್ಪ್ರೈಸ್ ತಂದಿದ್ದೀರಾ ಅಲ್ವಾ ಸಂಜೆ ಅವ್ರಿಗೋಸ್ಕರ? ಅವ್ರ ಮದಿಗೋಸ್ಕರ ಆಗಿ ಸ್ವಲ್ಪ ಅಕ್ಕಂದೆ ತಮ್ಮಂದು ಸ್ವಲ್ಪ ಜಗಳ ಇತ್ತು, ಅದನ್ನ ಕೊಡಿಸು ಇದನ್ನ ಕೊಡಿಸು ಅಂತ ಹೇಳಿ ನಾ ಮುಂಚೆ ಅಕ್ಕಿ ಕಳೋಗೋದು ಅಷ್ಟೇ ಮದ್ವಿ ಮಾಡಿ ಬಂದಿದ್ದೆ. ಇವ್ರ ಅಕ್ಕಿ ಪ್ರತಿ ವರ್ಷ ಕಟ್ತಿದ್ದೆ, ಈ ವರ್ಷ ಕಟ್ಟಕ್ ಆಗ್ಲಿಲ್ಲ. ಇವತ್ತು ನಾ ಸ್ಟೇಜ್ ಮೇಲೆ ಕಟ್ಬೇಕಂತೇಳಿ ಆನಂದ ಪಟ್ಟಿದ್ದೆ. ವೆರಿ ಸ್ವೀಟ್, ಕಟ್ಬಿಡಿ. ಸಂಜು ಅಕ್ಕ ವೇದಿಕೆಗೆ ಬಂದು ಈ ವರ್ಷ ರಾಖಿ ಕಟ್ಟಕ್ ಆಗಿರ್ಲಿಲ್ಲ, ಸ್ವಲ್ಪ ಮನಸ್ತಾಪಗಳಿಂದ ಅಂತ ಹೇಳಿ ಇಲ್ಲಿ ಈ ವೇದಿಕೆ ಮೇಲೆ ರಾಖಿ ಕಟ್ಟಿದ್ರು. ಎಷ್ಟು ಖುಷಿ ಆಗ್ತದೆ ನಿಮ್ಗೆ ಅಂತಂದ್ರೆ, ನಾನು ಅಕ್ಕನ ಮದುವೆ ಮಾಡ್ಬೇಕಾದ್ರೆ ಕಣ್ತುಂಬ ನಮ್ಮ ಅಕ್ಕನ ಮದುವೆ ನೋಡಿದ್ದಿಲ್ಲ ನಾನು. ಅಂತಂದ್ರೆ ಅಕ್ಕನ ಮದುವೆ ಅಕ್ಕಿ ಕಾಳು ಹೋಗೋದು, ನಾ ಬೇರೆ ಕಡೆ ಕಾರ್ಯಕ್ರಮ ನೀಡಕ್ ಹೋಗಿದ್ದೆ, ಬಿಡಾಕ್ ಬರ್ಲಕ್ಕಂತ ಪರಿಸ್ಥಿತಿ ಇತ್ತು. ಹಿಂಗ 12 ಗಂಟೆಗೆ ಅಕ್ಕಿ ಕಾಳು ಹೋಗಿದ್ದೀನಿ, 1 ಗಂಟೆ ಕಾರ್ಯಕ್ರಮಕ್ಕೆ ಹೋಗಿ ನಾನು ಕಾರ್ಯಕ್ರಮ ಅಟೆಂಡ್ ಆಗಿನಿ. ಆ ಕಾರಣಕ್ಕೋಸ್ಕರ ಅಕ್ಕನ ಮದುವೆ ನಾವು ಪೂರ್ತಿ ನೋಡಿ ಕಣ್ತುಂಬ ನಾವು ಮಾಡೋಕ್ಕಾಗಿಲ್ಲ, ನಾನು ನೋಡೋಕ್ಕೂ ಆಗಿಲ್ಲ. ಆದ್ರೆ ಇವತ್ತಿನ ದಿವಸ ನಮ್ಮ ತಂದೆ ಮತ್ತು ನಾನು ಸಪೋರ್ಟ್ ಗಟ್ಟಿ ನಮ್ಮ ಅಕ್ಕನ ಮದುವೆ ಮಾಡಿ ಊರೊಳಗೆ ಎಲ್ಲರೂ ಅಂತಿದ್ರು, ಇವ್ರು ಒಂದೇ ಮಣಿತನ ನಮ್ಮದು ಊರೊಳಗಡೆ. ಆ ಮಣಿತಂದ ಇವ್ರಿಬ್ರು ಏನು ಮಾಡ್ತಾರೆ ತಂದೆ ಮಕ್ಕಳು, ಇವರಿಬ್ಬರಿಂದ ಏನಾಗತ್ತೆ, ಅವ 3,000 ರೂಪಾಯಿ ತರ್ತಾನೆ, 2,000 ರೂಪಾಯಿ ತರ್ತಾನೆ. ಈಗ ನಮ್ಮ ಇಸ್ಮಾಯಿಲ್ ಭಯ್ಯ ಬಂದಿದ್ದಾರೆ, RD ಬಾಬು ಸರ್ ಬಂದಿದ್ದಾರಲ್ಲ, ಇವರೇ ನನಗೆ ಒಂದು ಕಾರ್ಯಕ್ರಮ ಕರ್ಕೊಂಡೋಗಿ 100 ರೂಪಾಯಿ 200 ರೂಪಾಯಿ ಕಾರ್ಯಕ್ರಮಕ್ಕೆ ನನಗೆ ರೂಪಾಯಿ ಕೊಡ್ತಿದ್ರು. ಆ ಗಾಡಿ ಪೆಟ್ರೋಲ್ ಹಾಕಿಸ್ಕೊಂಬಂದು ನಾ ಕಾರ್ಯಕ್ರಮ ನೀಡ್ತಾ ಇದ್ದೆ. 1,000 ರೂಪಾಯಿ 2,000 ರೂಪಾಯಿ ಕಾರ್ಯಕ್ರಮದೊಳಗೆ ಇವ್ರು ಏನು ನಡೆಸ್ತಾರೆ ಮಣಿತಾನೆ, ಇವ್ರಪ್ಪ ದುಡಿಯಲ್ಲ, ಈ ಮಗನ 2,000 ರೂಪಾಯಿ ಏನು ನಡೆಸ್ತಾನೆ ಅನ್ನುವಂಥ ನಿಟ್ಟಿನೊಳಗಿದ್ದಾಗ ಬ್ಯಾಂಡ್ ಕಂಪ್ನಿ ಓಪನ್ ಮಾಡಿ ಬ್ಯಾಂಡ್ ಕಂಪ್ನಿ ಒಳಗಡೆಯಿಂದ ಬಂದಂಥ ದುಡ್ಡನ್ನ ಹೌದನ್ನೋಂಗ ಊರೊಳಗೆ ಮದುವೆ ಮಾಡಿ ತೋರಿಸಿದ್ದು ನಮ್ಮ ಅಕ್ಕಂದು. ಆ ಮದುವೆ ಆದ ಮೇಲೆ ನಮ್ಮ ಮನೆಯೊಳಗೆ ಯಾವ ಕಾರ್ಯಕ್ರಮ ಆಗಿದ್ದಿಲ್ಲ. ಆ ಕಾರ್ಯಕ್ರಮ ಆಗಿದ್ದಿಲ್ಲ ಅಂತೇಳಿ ನಮ್ಮಿಬ್ಬರದು ಮದುವೆನ ನಿಶ್ಚಿತಾರ್ಥ ಮಾಡ್ಕೊಂಡು ಏನು ಆರಕ್ಷತೆ ಕಾರ್ಯಕ್ರಮನ ನಾವು ನಿಶ್ಚಿತಾರ್ಥ ಮಾಡ್ಕೊಂಡ್ವಿ. ಅವಾಗ ನಮ್ಮ ಅಕ್ಕ ಒಬ್ಬ ಕಟಾಡಿದ್ಲು, ಈಗ ಸ್ವಲ್ಪ ಹಠ ಮಾರಿದಳ್ರಿ. ಯಾಕಂದ್ರೆ ನಾನು ಒಬ್ಬನ ಕಾಡ್ತಾಳ್ರಿ, ಬೇರೆ ಯಾರನ್ನೂ ಕಾಡಂಗಿಲ್ಲ. ನಮ್ಮ ಅಪ್ಪನ ಕಾಡಂಗಿಲ್ಲ, ನಮ್ಮ ಮಮ್ಮಿನ ಕಾಡಂಗಿಲ್ಲ, ನಮ್ಮ ಅಣ್ಣನ ಕಾಡಂಗಿಲ್ಲ. ಕಾಡಿದ್ರೆ ನಾನು ಒಬ್ಬನ ಕಾಡ್ತಾಳ. ಈಕಿ ಒಟ್ಟೇನು ಬಂಗಾರ ಕೊಡಿಸ್ ನನಗೆ, ನಾನು ಬಂಗಾರ ಕೊಡಿಸಿರಿ ನಿನ್ನ ಕಾರ್ಯಕ್ರಮ ಬರ್ತೀನಿ, ಇಲ್ಲ ಬರೋದಿಲ್ಲ ಅಂತ ಈಕಿ. ನಂದು 12 ಆಗೈತ್ರಿ ಆ ಕಾರ್ಯಕ್ರಮದಾಗ. ನಾನು ಬಂಗಾರ ಕೊಡ್ಸಾಕಿ ಈಗ ನಿಗುದಿಲ್ಲವ, ಮುಂದೆ ಕೊಡಿಸ್ತೀನಿ, ಮತ್ತು ಮುಂದೆ ನಿಗಿದಟ್ಟು ಕೊಡ್ತೀನಿ ನಾನು. ಈಗ ಬಂದು ಅಕ್ಕಿ ಕಾಳವ್ರಿಗೆ ಹೋಗಿರುವ ಅಂತ ನಾನು, ಇಲ್ಲ ಬಂಗಾರ ಕೊಟ್ರೆ ಬರ್ತಂತ ಈಕಿ. ಆ ಕಾರ್ಯಕ್ರಮದೊಳಗೆ ಸ್ವಲ್ಪ ನಮಗೆ ಇವರಿಗೆ ಸ್ವಲ್ಪ ಜಗಳ ಆಗಿತ್ರಿ. ಹಂಗಾಗಿ ನಾ ಮೊನ್ನೆ ರಾಖಿ ಕಟ್ಟಿದ್ದು ಅವ್ರು ಫೋನ್ ಮಾಡಿದ್ರೆ ನಾ ಫೋನ್ ಮಾತಾಡಿದ್ದ. ಅದ್ರ ವಿಶೇಷತೆ ನಮ್ಮ ಫ್ಯಾಮಿಲಿ, ನಮ್ಮ ಅಪ್ಪ ಅಮ್ಮಮ್ಮ ಬರ್ಲಿದ್ದ ಕಾರಣಕ್ಕೆ ನಮ್ಮ ಅಮ್ಮ ಅಕ್ಕ ಬಂದಾರ. ಇವತ್ತು ಅವ್ರು ನನಗೆ ಸರ್ಪ್ರೈಸ್ ಕೊಟ್ರೆ ಭಾಳ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಇವರ ತಂದೆ ತಾಯಿ ಆಕ್ಚುಲಿ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು, ಆದ್ರೆ ಕಾರಣಾಂತರಗಳಿಂದ ಬರಕ್ಕಾಗಿರ್ಲಿಲ್ಲ. ಆದ್ರೆ ಇವರ ತಾಯಿ ಇವ್ರಿಗೋಸ್ಕರ ಒಂದು ಸಂದೇಶವನ್ನ ಕಳಿಸಿದ್ರೆ, ಆ ಸಂದೇಶ ಏನು ಅಂತ ನೋಡ್ಬೇಡ ಅಲ್ಲ. ವಿಚಿ ಪ್ಲೀಸ್. ಈಗ ಮೊದಲು ನಮ್ಗೆ ಗಿಡ್ಡದ ಅಂತ ಸಾಕುವಾಗ ಬಹಳ ನಮ್ಗೆ ತೊಂದರೆ ಆಗಿತ್ರಿ. ಆ ನಂತರ ಈಗ ಬರ್ತಾವ ಎಲ್ಲ ದುಡಿಮೆಗಳನ್ನ ಮಾಡ್ಕೊರ್ತಕ್ಕಾಗಿ ಜನ ಹಿನ್ಯಾಸ್ತಿದ್ರು. ಆ ಹಿನ್ಯಾಸಿ ಮಾಡೋದನ್ನ ಕೇಳಿ ನಮ್ಗೆ ದುಃಖ ಬರ್ತಿತ್ರಿ. ಹಿಂಗ್ ನಮಗೆಲ್ಲ ಜನ ಹಿಂಗ ಅಂತಾರು, ಇದಕ್ ನಾವ್ ಏನ್ ಮಾಡ್ಬೇಕು ಅನ್ನುವಂತ ಹಾಕಿದ್ರಿ. ಅವ ಏನಂತಿದ್ದ, ಇಲ್ಲಮ್ಮ ದೇವ್ರ ಕೊಟ್ಟ ಅನ್ನೋ, ನೀನು ಹುಟ್ಟೇನಿ, ಅದ ಮುಂದೆ ಏನೋ ದೇವ್ರು ಒಳ್ಳೆದಕ್ಕಾಗಿ ಏನೋ ಹುಟ್ಟು ಬಿಟ್ಟಿರ್ಬಹುದು, ನೀ ಹೇಳಕ್ ಹೋಗ್ಬೇಡ, ತೊಂದ್ರೆ ತಗೊಕ್ ಹೋಗ್ಬೇಡ ಅಂತ ಹೇಳ್ತಿದ್ದಾರೆ. ಆದ್ರೆ ಜನ ಅನ್ನೋ ಕಡ್ದಕ್ಕಾಗಿ ಕಿವಿ ಕೇಳಿ, ಇಲ್ಲಪ್ಪ ಹೊರ ಕಳ್ಸಿರ್ ನನಗೆ ಏನಾರ ಅಂತಾರಪ್ಪ ಅನ್ನುವಂತ ನಮ್ಗೆ ಇತ್ರಿ. ಆದ್ರೆ ಮತ್ತೆ ಹಿಂದಾಗಡೆ ಸೇವನ್ ರಾಮ ಜೋನಸ್ ಕಾಯಿಲೆ ಇಲ್ಲಿ ಹೋಗಿ ಕಾರ್ಯಕ್ರಮ ಕೊಡಕತ್ತಾಗ ಒಂದ್ ಸ್ವಲ್ಪ ನಮ್ಗೆ
ಮನಸ್ಸಿಗೆ ನೆಮ್ಮದಿ ಆತ್ರಿ. ಕುಳ್ಳಿದ್ರು ನನ್ನ ಮಗ ಹೆಮ್ಮೆ ತಂದಲ್ಲ ಅನ್ನುವಂಥದ್ದು ಒಂದು ನಮ್ಮ ಮನಸ್ಸಿಗೆ ಆನಂದ ಆತ್ರಿ. ಆನಂತರ ಹಿಂದಾಗತ್ತೆ ಅವ್ನು ಮದುವೆ ಮಾಡ್ಕೊಂಡ ನಂತರ ಅಂತೂ ನಮಗೆ ಭಾಳ ಖುಷಿ ಆತ್ರಿ. ಹಣ್ಣು ಜನರಿಗೆಲ್ಲ ಅವ್ರಿಗೆ ಅವ್ರ ಮುತ್ತಿನಾಗ ಅವ್ರಿಗೆ ನಾವು ಬಡ್ದಂಗೆ ಆಯ್ತು ಅವ್ರಿಗೆ ನಾವು ಯಾಕಂದಪ್ಪ ಅಂತೇಳಿ. ಆದ್ರೆ ಕರ್ನಾಟಕನಾಗ ಹೇಳ್ಕೊತಾನೆ ಇಷ್ಟ, ಯಾರಕ್ಕೆ ಮಕ್ಕಳು ಕುಳ್ಳ ಅದಾನಂತ ಕ್ಯಾಸಿ ಯಾರು ನ್ಯಾಸಕ್ಕೆ ಹೋಗ್ರಿ. ಹಡ ತಂದೆ ತಾಯಿ ಆತ್ರು, ಹುಡುಕಿ ಜನನ ಆಯ್ತು, ನಮಗೆ ಒಳ್ಳೆಯದಕ್ಕೆ ಹುಟ್ಟಿರ್ತಾರೆ ಅಂತ ತಿಳ್ಕೊಂಡು ನಾವು ಅವ್ರು ಸಾಕಬೇಕು, ಅವ್ರು ಪ್ರೋತ್ಸಾಹ ಕೊಡ್ಬೇಕು ಅನ್ನುವಂಥದ್ದು ನಮ್ಮಲ್ಲಿ ಇರಬೇಕು. ಯಾರು ಜನ ಆಯಿತು, ತಂದೆ ತಾಯಿ ಆಯ್ತು, ಪಾಲಕರಾಯ್ತು, ಯಾರೋ ಅಂದರು ಕುಳ್ಳದಾರು ಜೀವನ ಹಂಗೆ ಅಂತ ಕೆಲಸ ಅಂದ್ರೆ ಅವ್ರು ಚೂಟಿಗೆ ಯಾಕೆ ಹೋಗ್ಬೇಡ್ರಿ, ಬೆಳೆಸಿ ವ್ಯವಸ್ಥೆ ಮಾಡಿರಿ ಅಂದ್ರೆ ಎಲ್ಲರಿಗೂ ಒಂದ್ಸಲ ಇದಾಗ್ತೈತಿ. ಸಂಜು ಅಂದ್ರೆ ಆಗಿನ ಟೈಮ್ ಹಂಗಿತ್ತಕ್ಕ. ಆಗಿನ ಟೈಮ್ ಒಳಗೆ ಜನ ಹಂಗೆ ಮಾತಾಡ್ತಿದ್ರು. ನಾವು ಹುಟ್ಟಿನ ಅಂದ ತಕ್ಷಣ ನಮ್ಮ ಓಣ್ಯಾನ ಮಂದಿನ ಹೊಂಟ್ರ ಅಂತಿದ್ದ, ಬಂದು ನೋಡಿ ಗಿಡ್ಡಿ ಸುಳೆ ಮಗ. ಆದ್ರೆ ನಮ್ಮ ಮಮ್ಮಿಗೆ ಅದನ್ನ ಅನ್ನಿಸ್ಕೊಂಡು ಕೇಳಿಸ್ಕೊಂಡು ಇವನ್ನೆದ ಕಡ್ದಿವೆ ಗಿಡ್ಡಿನ, ಇವನ್ನೆದ ಕಡ್ದಿ ಕೊಂದೋಗಿ ಇವನ್ನ, ಇವನಿಂದ ಏನು ಉಪಯೋಗ ಐತಿ, ಏನು ತಂದು ಹಾಕ್ತಾನಂತ ಹಿಡ್ದು ಇವನ್ನ ಕೊಂದೋಗಿರಿ, ಇನ್ನೊಬ್ಬ ದೊಡ್ಡವಾದನ ಅವನಿಂದ ಜೀವನ ಮಾಡ್ಕೊರಿ ನೀವು ಅಂತೇಳಿ ಮಾತಾಡಿರ. ಅದನ್ನೆಲ್ಲ ಅನುಭವಿಸಿ ಈಗ ಒಂದು ಮಟ್ಟಿ ಬಂದು ನಿಂತೀವಿ. ಅವರ ಎದುರುಗಡೆ ಬಂದು ಆರಾಮದ್ರಿ ಅಪ್ಪಾಜಿ ಅಂತ ನನ್ನ ಕೈ ಮುಗಿದು ನಮಸ್ಕಾರ ಮಾಡುವಾರ. ಆಡೋರ್ ಮುಂದೆ ನಾವು ಯಾರು ಆಡೋರು ಆಟ ಮಾತಾಡ್ಕೊಂತಿರ್ತಾರ, ಸರಿ ಕೂತಿರ್ತಾರೆ. ನಮ್ಮ ಗುರಿ ನಮ್ಮಂತಕ್ಕೆ ಇರಬೇಕು, ಕರೆಕ್ಟ್. ನಮ್ಮ ಟ್ಯಾಲೆಂಟ್ ನಮ್ಮಂತಕ್ಕೆ ಇರ್ಬೇಕಂತ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಅಪ್ಪಗ ಭಾಳ ನಾ ಗ್ರೇಡ್ ಅಂತೀನಿ. ಇವತ್ತು ಅವರ ನನಗೆ ಕಾರ್ಗಡೆ ಕುಂಡ್ರಿಸ್ಕೊಂಡು ಅವ್ರು ಡ್ರೈವಿಂಗ್ ಮಾಡ್ತಾರೆ, ನಾ ಮುಂದ್ಗಡೆ ಕೂತ್ಕೊಂಡು ಹೋಗ್ತೀನಿ. ಅದೇ ನೆಮ್ಮದಿ ಅಲ್ರಿ ಸರ್, ಅದೇ ಖುಷಿ ನನಗೆ. ಮೊದಲು ಬೈಕ್ ಮೇಲೆ ಅಡ್ಡಾಡ್ತಿದ್ವಿ, ಇವು ನಾಲ್ಕಲ್ಲಿ ಕಾರ್ಗಡೆ ಅಡ್ಡಾಡ್ತೀವಿ ಅಷ್ಟೇ ಸರ್ ವ್ಯತ್ಯಾಸ. ಪಲ್ಲವಿ ಖುಷಿ ಆಗತ್ತಕ್ಕ ಭಾಳ. ಇಂಥ ಗಂಡನ ಪಡಿಬೇಕು ನಾ ಪುಣ್ಯನೇ ಮಾಡೀನಿ. ಹೊರಗಿನ ಜನಕ್ಕೆ ಗೊತ್ತಿಲ್ಲ, ಗಿಡ್ಡಕ್ಕದಾನ ಅವ ಏನು ನಿಗ್ತೈತಿ ಏನು ಮಾಡ್ತಾರ ಅಂತಾರ. ಕರೆ ಊರಲ್ಲಿ ಅವ್ರಿಗಿರೋಂಥ ಗೌರವ ನನ್ನ ಮಗನಿಗೂ ಇಲ್ಲ ಅಕ್ಕ, ನಾ ಇದನ್ನೇ ಹೇಳ್ತೀನಿ. ಅವ್ರಿಗೆ ಅಷ್ಟು ಗೌರವ ಐತಕ್ಕ. ಹೋಗಾಕತ್ ನನಗೆ ಗೊತ್ತಿರಲಿಲ್ಲ. ನಾನು ಇದೊಂದು ವಿಷಯ ಹೇಳ್ಬೇಕಕ್ಕ ಇವ್ರ ಬಗ್ಗೆ. ರಿಜಿಸ್ಟರ್ ಮಾಡ್ಕೊಂಡಿದ್ದ ವಿಷಯ ನಮ್ಮ ಮನೇಲಿ ಗೊತ್ತಾಗಿದ್ ಕೂಡಲೇ ನಮ್ಮನೆ ಬಿಟ್ಟು ಹೋಗ್ಬಿಡು ಅಂತ ಮಮ್ಮಿ ನಮ್ಮ ಅಣ್ಣ ಹೇಳಿದ್ರು. ಮರುದಿವ್ಸ ನಾವು ಎಲ್ಲಿ ಹೋಗೋದಂತ ವಿಚಾರ ಮಾಡಿದ್ಕೊಳ್ಳಿ ನಾವು ಒಂದು ವಾರ ಇವ್ರ ಮನೇಲಿದ್ವಿ. ಇವ್ರಿಗೆ ಆ್ಯಕ್ಚುಲಿ ನಾನು ಚಿಕ್ಕಿ ಅಂತ ಕರಿತೀನಿ, ಅವ್ರಿಗೆ ಕಾಕ ಅಂತ ಅಂದ್ರೆ ತಂದೆ ಪ್ರೀತಿ ನಾನು ಕಂಡಿಲ್ಲಕ್ಕ. ನನಗೆ 2 ವರ್ಷ ಇದ್ದಾಗೆ ನಮ್ಮ ಅಪ್ಪ ತೀರ್ಕೊಂಡ್ಬಿಟ್ರು. ಅವ್ರ ಮುಖ ಸತಿ ನಂಗೆ ನೆನಪಿಲ್ಲ. ಅದ್ರ ಪ್ರೀತಿ ವಾಪಸ್ ನನಗೆ ಇವರೇ ತೋರಿಸಿದ್ದು. ರಿಜಿಸ್ಟರ್ ಟೈಮ್ನಲ್ಲೂ ಅಷ್ಟೇ ನನಗೆ ಬೇಜಾರಾಗ್ಬಿಟ್ಟಿತ್ತಕ್ಕ. ಯಾರೂ ಇಲ್ಲಲ್ಲ, ಹೆಂಗೆ ಮದುವೆ ಆಗೋದು ಹೆಂಗಿಲ್ಲ, ಕೈಯೆಲ್ಲ ನಡಕ್ತಿತ್ತು. ಅವನಿಗೆ ಅಂದೆ ಧೈರ್ಯದಿಂದ ಹೇಳಿದೆ, ಆಯ್ತು ಬಿಡಪ್ಪ ರಿಜಿಸ್ಟರ್ ಎಲ್ಲ ಆಗೊಂಡು ತಗೋ, ನಾ ಇದ್ದೀನಿ ತಗೋ ನಿನ್ನ ಜೊತೆಗೆ ಅಂತೆಲ್ಲ ಹೇಳಿದೆ. ಅಲ್ಲಿ ಹೋದ್ಮೇಲೆ ಸೈನ್ ಹಾಕುವಾಗ ಒಂಥರ ಬೇಜಾರಕ್ಕ. ನಮ್ಮವ್ರನ್ನಕ್ಕೆ ಯಾರೂ ಇಲ್ಲಲ್ಲ, ಅದೆಲ್ಲ ರಿಜಿಸ್ಟರ್ ಮಾಡಿಕೊಂಡು ಸೈನ್ ಮಾಡ್ಕೊಂಡೆಲ್ಲ ಬಂದ್ವಿ. ಒಂದು ಶಾಸ್ತ್ರ ಪ್ರಕಾರ ಮದ್ವೆ ಆಗೇ ಬಿಡ್ರಿ ನೀವು. ಅದು ತಾಳಿ ಏನು ಕೊಳ್ಳಕ್ಕೆ ಬೀಳುತ್ತಲ್ಲ, ಅವಾಗ ನಿಜವಾದ ಗಂಡನ ಮೇಲೆ ಗೌರವ ಸಿಗುತ್ತೆ ನಿನಗ ಅಂತಂದ್ಬಿಟ್ಟು ಆಗಿಂತ ತಕ್ಷಣ ಹೋಗ್ಬಿಟ್ಟು ಒಂದು ತಾಳಿ, ಒಂದು ಸೀರೆ, ಹಾರ ತಗೊಂಬಂದ್ರಕ್ಕ. ಈಗ ಹೆಣ್ಣಿನ ಕಡೆದವ್ರು ಯಾರೋ ಒಬ್ರು ಬೇಕಲ್ಲ, ಹೆಣ್ಣಿನ ಕಡೆದವ್ರು ಬೇಕಂತಂದ್ರೆ ಇವರೇ 3 ಜನ ನಿಂತಾರಕ್ಕ. ಅದು ನಾನು ಮರೆಯೋದಿಲ್ಲ ಯಾವಾಗ್ಲೂ. ಕಿರಣಣ್ಣ ಅಣ್ಣನ ಸ್ಥಾನ ನಿಂತಾನಕ್ಕ. ಮತ್ತು ನನ್ನ ಗಂಡನ ಬಗ್ಗೆ ಹೇಳ್ಬೇಕಂದ್ರೆ ನಾನು ಹೆಮ್ಮೆ ಪಡ್ತೀನಕ್ಕ. ನಾ ಯಾರು ಹೇಳಿದ ತಲೆ ಕೆಡಿಸ್ಕೊಳಂಗಿಲ್ಲ. ನನ್ನ ಗಂಡ ನನ್ನ ಇಷ್ಟ, ಯಾರು ಮಾತ್ರ ಯಾಕೆ ತಲೆ ಕೆಡ್ಸ್ಕೋಬೇಕಾಕ? ಅವ್ರ ಬಗ್ಗೆ ನನಗೆ ಹೆಮ್ಮೆ ಐತಿ. ಅವ್ರಿಗೆ ಇನ್ನೊಬ್ರು ತಲೆ ಕೆಡ್ಸ್ಕೊಳಂಗಿಲ್ಲ. ನನ್ನ ಗಂಡ ನನಗೆ ಯಾವತ್ತು ರಾಜನಂಗೆ ಇರ್ತಾನೆ. ಅವ್ರ ಬಗ್ಗೆ ಎಲ್ಲ ಹೇಳ್ಬೇಕಂದ್ರೆ ಅವರೆಲ್ಲರೂ ನನಗೆ ಎತ್ತ ಹಾಡಿಸಿದಾರಕ್ಕ. ಅವ್ರಿಗೆ ನಿಜವಾಗಿ ಹೇಳ್ಬೇಕಂದ್ರೆ ಆರ್ ಡಿ ಬಾಬು ಅಣ್ಣ ಆಯಿತು, ಇಸ್ಮೇಲ್ ಅಣ್ಣ ಆಯಿತು, ಆನಂದ್ ಅಣ್ಣ ಆಯಿತು, ಕೋರಿ ಅಂಕಲ್ ಆಯಿತು. ನಾನು ಇಷ್ಟಿದ್ದೆ, ನಮ್ಮಮ್ಮ ಡ್ಯಾನ್ಸಿಗೆ ಹೋದ್ರೆ ಅವರೆಲ್ಲ ನನ್ನೇ ನೋಡ್ಕೊಂತಿದ್ರು. ಹೌದಾ? ನನಗೆ ಯಾರ ಕುಟುಂಬ ಅಂದ್ರೆ ಯಾರು ಇಲ್ಲಕ್ಕ. ನಮ್ಮ ಅಣ್ಣ ನಮ್ಮ ಮಮ್ಮಿ ಬಿಟ್ರೆ ಇಷ್ಟು ದೊಡ್ಡ ಕುಟುಂಬ. ಇವ್ರ ಸಂಜು ಮನೇಲಿ ಅಂತಿಂತ ಕುಟುಂಬ, ಇಲ್ಲಿ ದೊಡ್ಡ ಕುಟುಂಬ ಐತಕ್ಕ. ಇವ್ನ ಮದುವೆ ಮಾಡ್ಕೊಂಡು ರಿಜಿಸ್ಟರ್ ಆದ್ಮೇಲೆ ಮನೆಗೆ ಕರ್ಕೊಂಡು ಹೋದ್ನಲ್ಲ, ಅವಾಗ ಗೊತ್ತಾಯ್ತು ನನಗೆ ಎಂತ ದೊಡ್ಡ ಫ್ಯಾಮಿಲಿ ಬಂದೀನಿ. ವೆರಿ ಸ್ವೀಟ್. ಈ ಅಪರೂಪದ ಅನ್ಯೋನ್ಯ ಜೋಡಿ ಬಗ್ಗೆ ನಮ್ಮ ಬೀಗರು ಏನ್ ಹೇಳ್ತಾರೆ ಅಂತ ಕೇಳೋಣ. ಪ್ರೇಮ್ ಅವರೇ, ಸೊ ಒಂದೇನಂದ್ರೆ ಬಹಳ ಮನ್ಸು ಮುಟ್ಟುವಂಥ ಮಾತುಗಳು. ಅಂದರೆ ಪಲ್ಲವಿ ಹೇಳಿದ್ಲು, ನಾನು ಸಣ್ಣ ವಯಸ್ಸಲ್ಲಿರ್ಬೇಕಾದ್ರೆ ಅಮ್ಮ ಡ್ರಾಮಾ ಮಾಡ್ತಾ ಇರ್ಬೇಕಾದ್ರೆ ಇವರೆಲ್ಲ ನನ್ನನ್ನು ಸಾಕಿದ್ರು ಅಂತ ಹೇಳಿ. ಸೊ ಎಲ್ಲ ಇದು ಒಂದು ಕಲಾವಿದರಿಗೆ ಸಪೋರ್ಟ್ ಮಾಡೋವಂಥ ರೀತಿ ಅಲ್ಲಿಂದನೇ ಒಂದು ಗಟ್ಟಿಗೊಳಿಸುತ್ತಾ ಎಲ್ಲರೂ ಬದುಕನ್ನ ಅಂತ. ಪಲ್ಲವಿ, ನಿನ್ನ ಬಗ್ಗೆ ತುಂಬ ನನಗೆ ಹೆಮ್ಮೆ ಅನ್ಸುತ್ತಮ್ಮ. ಯಾಕಂದ್ರೆ ಒಂದು ಹೆಣ್ಣು ಮಗುವಿಗೆ ಏನು ಧೈರ್ಯ ಬೇಕು, ಆಮೇಲೆ ನಿನ್ನ ಸ್ಥಾನದಲ್ಲಿ ನಿಂತು ಎಷ್ಟೋ ಕೋಟ್ಯಾಂತರ ಜೀವಗಳು, ಕೋಟ್ಯಾಂತರ ಜನ ಹೆಣ್ಮಕ್ಳು ಈ ಕಾರ್ಯಕ್ರಮ ನೋಡ್ತಾ ಇರ್ತಾರೆ. ಅವರೆಲ್ರಿಗೂ ನೀನು ಧೈರ್ಯ ತುಂಬುವಂಥ ಒಂದು ಮಾತುಗಳು ಹೇಳಿದೆ. ಯಾಕಂದ್ರೆ ನಿಮ್ಮ ಹಾಗೇನೆ ನನ್ನ ಗಂಡ ಕಪ್ಪಗಿದ್ದಾನೆ,
ನನ್ನ ಗಂಡ ಕುಳ್ಳಗಿದ್ದಾನೆ, ಈ ರೀತಿಯಾಗಿ ಏನೋ ಒಂದು ವೇರಿಯೇಷನ್ಗಳು ಇಟ್ಕೊಂಡು ಕೊರಗ್ತಾ ಇರ್ತಾರೆ. ಅವರೆಲ್ರಿಗೂ ನೀನು ಹೇಳಿದಂಥ ಮಾತುಗಳು ಸ್ಫೂರ್ತಿ ತುಂಬಿತು. ಆಮೇಲೆ ಅವನು ಅಷ್ಟೇ ನಿನ್ನನ್ನು ಅಷ್ಟೇ ಪ್ರೀತಿಸ್ತಾನೆ ಸಂಜು ಬಸಯ್ಯ. ಅವನಿಗೆ ಸಪೋರ್ಟ್ ಮಾಡಿದಂಥ ನಿಮ್ಮೆಲ್ರಿಗೂ ಸಹ ಹೃತ್ಪೂರ್ವಕವಾದ ಒಂದು ಧನ್ಯವಾದಗಳು. ಅದು ಇದೆ ಎದೆಯಲ್ಲಿ ಬೆಳಕಿನ ಬದಿಯಲ್ಲಿ, ಅದು ಇದೆ ಎದೆಯಲ್ಲಿ ಬೆಳಕಿನ ಬದಿಯಲ್ಲಿ, ಆದ ರುಗಮ ರಸಗಂಗಾ ನದಿಯಲ್ಲಿ. ಹೆಸರದಕ್ಕೆ ಪ್ರೀತಿಯು, ಹೆಸರದಕ್ಕೆ ಪ್ರೀತಿಯು, ಆತ್ಮದ ನೀತಿಯು. ದ.ರಾ ಬೇಂದ್ರೆಯವರ ಪದ್ಯ. ನಿಮ್ಮೆಲ್ರಿಗೂ ಶುಭಾಶಯಗಳು, ಅಭಿನಂದನೆಗಳು. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇವರ ಜೋಡಿ ಹೀಗೆ ಸದಾ ಖುಷಿಯಾಗಿರ್ಲಿ ಅಂತ ನಾವೆಲ್ಲರೂ ಹಾರೈಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿದ್ದಕ್ಕೆ. ಥ್ಯಾಂಕ್ ಯು. ನೋಡಿ, ಲಾಕ್ಡೌನ್ ಅನ್ನೋದು ಎಲ್ರು ಪಾಲ್ಗೂ ಶಾಪ ಆಗ್ಬಿಟ್ರೆ ನಮಗ್ ಮಾತ್ರ ವರ ಅನ್ನೋಂತ ಮುದ್ದಿನ ಜೋಡಿ ಇವರು. ಸಾವೇ ಎದುರಾದ್ರು ಸರಿ, ಅದಕ್ಕೂ ಸವಾಲಾಗ್ತೀವಿ ಅನ್ನೋಂತ ಜೋಡಿ ಇವರು. ಹೇಳೆಜ್ಜೆ ಅಲ್ಲ, 7 ಜನ್ಮ ಬಂದ್ರು ನಿನಗ್ ನಾನು ನನಗ್ ನೀನು, ನಮ್ಮಿಬ್ರು ಮುಂದೆ ಬೇರೆ ಜಗತ್ತೇ ಇಲ್ಲ ಅನ್ನುವಂತ ಕ್ಯೂಟೆಸ್ಟ್ ಜೋಡಿ ಇವರು. ಲೆಟ್ಸ್ ವೆಲ್ಕಮ್ ಶಶಿ ಹಾಗೂ ಲಾವಣ್ಯ. ಬೆಳಗ್ಗೆ ಜೋಬಲ್ಲಿ ಇಟ್ಕೊಂಡಿದ್ದು ಈಗ ಯೂಸ್ ಆಯ್ತು. ಶಶಿ ಹಾಗೂ ಲಾವಣ್ಯ ಮದುವೆ ದಿಬ್ಬಣ ಸಂಚಿಕೆಯಲ್ಲಿ ನೀವಿಬ್ರು ಪರ್ಫಾರ್ಮ್ ಮಾಡಿದ್ದು ಎಷ್ಟು ಖುಷಿ ಆಯ್ತು ನಿಮ್ಗೆ? ನನ್ನ ಮದುವೆಲಿ ಡಾನ್ಸ್ ಮಾಡಬೇಕು, ಕುಂಡಾಡಬೇಕು, ಎಂಜಾಯ್ ಮಾಡಬೇಕು, ಆ ಥರ ಸಂಗೀತ ಎಲ್ಲ ಮಾಡಬೇಕು ಅಂತ ಇಷ್ಟ ಆಯಿತು. ಆಗಿರಲಿಲ್ಲ, ಅದು ಈ ಸ್ಟೇಜ್ ಮೇಲೆ ನೆರವೇರ್ತು ಅಂತ ತುಂಬಾ ಖುಷಿ ಆಗ್ತಿದೆ. ಮದುವೆಗೆ ಬರ್ತಾ ಇವಳು ಬಸ್ಸಲ್ಲಿ ಡ್ಯಾನ್ಸ್ ಮಾಡ್ಕೊಂಡೇ ಬಂದ್ಲು. ಹೌದಾ? ನನಗೆ ಮನೇಲಿ ಮದುವೆ ಕೆಲಸ ಕೊಟ್ಟು ಡ್ಯಾನ್ಸ್ ಮಾಡಿಸ್ತಿದ್ರು. ಮದುವೆ ಕೆಲಸಗಳೆಲ್ಲ ನೀವೇ ಮಾಡಿದ್ದು? ಹೌದು. ಆಕ್ಚುಲಿ ಅಲ್ವಾ, ಎಲ್ಲರೂ ಎಂಜಾಯ್ ಮಾಡ್ತಿರ್ತಾರೆ. ಗಂಡು ಹೆಣ್ಣು ಇಬ್ರು ಬಿಟ್ಟು ಇನ್ನೆಲ್ಲರೂ ಎಂಜಾಯ್ ಮಾಡ್ತಿರ್ತಾರೆ ಮದುವೆ. ಅವ್ರು ಮಾಡ್ತಾರಲ್ಲ, ಇವರೆಲ್ಲ ಮನೆಗೆ ಹೊಟ್ಟಾಯ್ತಾರಲ್ಲ. ನಿಮ್ಗೆ ಆಕ್ಚುಲಿ ಇವತ್ತು ಒಳ್ಳೆ ಸೆಕ್ಯೂರಿಟಿ ಇದೆ ಅಲ್ವಾ? ಎಲ್ಲರೂ ಗನ್ಮ್ಯಾನ್ ಆಗಿದಾರಲ್ಲ, ಅದಕ್ಕೆ. ಎಲ್ಲಿದ್ರಿ ಲಾವಣ್ಯ? ಗನ್ಮ್ಯಾನ್ ಅಲ್ಲ, ಬೌನ್ಸರ್. ಶಶಿ ಅವರೇ, ತಾಳಿ ಕಟ್ಟೋ ಕೊನೆ ಕ್ಷಣದ ಮೂಮೆಂಟ್ ಅಲ್ಲಿ ತಲೆಯಲ್ಲಿ ಏನೇನೆಲ್ಲ ಓಡಾಡ್ತಿತ್ತು? ತುಂಬಾ ನರ್ವಸ್ ಆಗಿದ್ಲು ಅವಳು. ಅದು ನೋಡಿ ನನಗೆ ನರ್ವಸ್ ಆಯ್ತು. ನಿಮಗೇನು ಓಡ್ತಿತ್ತು? 3 ಗಂಟೆ ನಾನೇ ಕಟ್ಟಬೇಕು ಅಂತ ಓಡ್ತಾ ಇತ್ತು. ನೀವೇ ಕಟ್ಟಬೇಕಾಗಿತ್ತು. ಎಲ್ಲರ ಮದುವೆಲಿ ಏನ್ ಮಾಡ್ತಾರೆ, ತಾಳಿ ಕಟ್ಟಕ್ ಹೊಟ್ಟ ತಕ್ಷಣ ಯಾರು ಹಿಂದ್ಗಡೆಯಿಂದ ಬಂದು, ಅವ್ರ ಅಕ್ಕ ಎಸ್ಪೆಷಲಿ, ನಾನ್ ಬಂದೆ ಕಟ್ತೀನಿ ಅಂತ. ನಾನೇ 3 ಗಂಟೆ ಕಟ್ಟಬೇಕು ಅಂತ ನಾನೇ ಕಟ್ಟದೆ. ತಲೆಯಲ್ಲಿ ಆ ವಿಷಯ ಇತ್ತು. ಹನಿಮೂನ್ಗೆ ಎಲ್ಲೋಗಿದ್ರಿ? ಹನಿಮೂನ್ ಎಲ್ಲಾಯ್ತು ಅಂದ್ರೆ ಸಿರ್ಸಿ ಹತ್ರ ನಾಣಿಕಟ್ಟ ಊರ್ ಒಳಗಡೆ ಮತ್ತಿಹಳ್ಳಿ ಫಸ್ಟ್ ನೈಟ್ ಆಯ್ತು. ಸಾರಿ, ಹನಿಮೂನ್ ಆಯ್ತು. ಸಾರಿ, ಮಿಸ್ಟೇಕ್ ಆಗಿದೆ. ನಾನು ಆಕ್ಚುಲಿ ಅವ್ರನ್ನ ಕೇಳಿದೆ ಮದುವೆ ಆದ್ಮೇಲೆ, ಚಿನ್ನ ಮಾಲ್ಡೀವ್ಸ್ಗೆ ಹೋಗೋಣ, ನಾಳೆ ಬೆಳಗ್ಗೆ ಹೊರಟು ಬಿಡೋಣ ಅಂತ ಅಂದ್ರು. ನಾಳೆ ಬೆಳಗ್ಗೆ ಇದ್ರೆ ಬೆಂಗಳೂರಿಗೆ ಬಂದು ಅದೇ ಸಂಸಾರ, ಅದೇ ಹಂಗೆ ಆಯ್ತು. ಮಾಲ್ಡೀವ್ಸ್ಗೆ ಹೋಗ್ಲೇ ಇಲ್ವಾ? ಇಲ್ಲ. ಅವ್ರು ವರ್ಷ ಹೋಯ್ತಾರೆ. ಅವ್ರ ಜೊತೆ ಟಿಕೆಟ್ ಬುಕ್ ಮಾಡ್ಕೊಂಡು ಹೋಗ್ಬಿಟ್ಟು ಬನ್ನಿ.
ಆಕ್ಚುಲಿ ಡೆಸ್ಟಿನೇಷನ್ ವೆಡ್ಡಿಂಗ್ ಬಗ್ಗೆ ಮಾತಾಡ್ತಾ ಇದ್ವಿ. ಈ ಹನಿಮೂನ್ ಡೆಸ್ಟಿನೇಷನ್ ಬಗ್ಗೆ ಅಲ್ಲಿ ನೋಡಿ ನಮ್ಮ ಹತ್ರ ಒಂದಷ್ಟು ರೆಫರೆನ್ಸ್ಗಳಿದೆ. ಈಗಾದ್ರೂ ನೆರವೇರ್ತಲ್ಲ ನನ್ನ, ಇದನ್ನೇ ನೋಡ್ಕೊಂಡು ಖುಷಿ ಪಡ್ತೀನಿ. ಚಂದ್ರಯಾನ ಇದು ಆಕ್ಚುಲಿ ಹನಿ ಮೂನ್ ಅಂದ್ರೆ. ಶಶಿ ಹನಿಮೂನು ಶಶಿ ಮೇಲೆ ಆಗಿದೆ. ಥ್ಯಾಂಕ್ ಯು ಜಿ ಕನ್ನಡ. ರಿಯಾಲಿಟಿಗಾದ್ರೂ ಹೋಗಕ್ಕಾಗಿಲ್ಲ, ಹಿಂಗಾದ್ರೂ ನನ್ನ ಆಸೆ ನೆರವೇರಿಸ್ತು. ನೆಕ್ಸ್ಟ್ ಹಿಂಗಾದ್ರೂ ಅಲ್ಲ, ಇದೆಲ್ಲ ಸಜೆಷನ್ಸ್ ಸ್ಯಾಂಪಲ್. ಇದ್ರಲ್ಲಿ ಒಂದು ತಗೊಂಡು ಅದನ್ನ ಫಾಲೋ ಮಾಡಿ ರಿಯಲ್ ಫೋಟೋಸ್ ನ ತಂದು ತೋರಿಸಿ ನಮ್ಗೆ. ನಿಮ್ಮ ಫಸ್ಟ್ ನೈಟ್ ಅದು ಒಂದು ಅದ್ಭುತವಾದ ಕತೆ ಇದೆಯಂತಲ್ಲ, ಅದನ್ನ ಹೇಳಿ. ಆಕ್ಚುಲಿ ನನ್ನ ಇವ್ರ ಕಸಿನ್ಸ್ ಎಲ್ಲ ಬಂದಿದ್ರು. ಅವರು ಫಸ್ಟ್ ನೈಟ್ ಆಗೋಕ್ಕಿಂತ ಮುಂಚೆ ಏನೇನೋ ಡೆಕೋರೇಷನ್ ಮಾಡಿದ್ರು. ಆ ಡೆಕೋರೇಷನ್ಗೆ ನಿನ್ನ ಹೆಂಡತಿನ ಒಳಗಡೆ ಬಿಡಬೇಕು ಅಂದರೆ ಒಬ್ಬೊಬ್ರಿಗೆ 4,000 ರೂಪಾಯಿ ಕೊಡು, ಆಮೇಲೆ ನಿನ್ನ ಹೆಂಡತಿನ ಒಳಗಡೆ ಬಿಡ್ತೀವಿ ಅಂತ ರೇಗಿಸ್ತಾ ಇದ್ರು ಇವ್ರಿಗೆ. ಎಷ್ಟು ಆಟ ಆಡ್ಸೋದು ಹುಡುಗರಿಗೆ ಅಂತ ಅಂದ್ಬಿಟ್ಟು ಇವ್ರು ಏನೋ ಒಂದು ಫೈನಲ್ ಸೆಟಲ್ಮೆಂಟ್ಗೆ ಬಂದರು. ಇವ್ರು ಎಷ್ಟಕ್ಕೆ ಬಂದರು ಏನೋ ನಂಗೆ ಗೊತ್ತಿಲ್ಲ. ಆಮೇಲೆ ಇವ್ರ ಅತ್ತೆ ಬಂದು ಸರಿ ಒಳಗಡೆ ಎಂಟ್ರಿ ಕೊಟ್ವಿ. ಎಂಟ್ರಿ ಕೊಟ್ರೆ ಬೆಡ್ಶೀಟ್ ಹಾಕೊಂಡಿದೆ. ಕೂತ್ಕೊಂಡ್ರೆ ಫುಲ್ ಈ ಬೆಂಡ್ ಇರುತ್ತಲ್ಲ, ಥರ್ಮಕೋಲ್ ಬಬಲ್ಸ್ ಬೆಡ್ ಮೇಲೆಲ್ಲ ಫುಲ್ ಕೆಳಗಡೆ ಹಾಕಿ ಮೇಲೆ ಬೆಡ್ಶೀಟ್ ಹಾಕ್ಬಿಟ್ಟಿದ್ದಾರೆ. ಸೊ ಕೂತ್ಕೊಂಡ್ರೆ ಫುಲ್ ಬಬಲ್ಸ್ ಹಾಗೆ ಬರ್ತಾ ಇದೆ. ಥರ್ಮಕೋಲ್ ಫ್ಯಾನ್ ಆನ್ ಮಾಡಿದ್ರೆ ಮುಖಕ್ಕೆಲ್ಲ ಥರ್ಮಕೋಲ್ ಇದು ಬಬಲ್ಸ್ ಚಟ್ ಅಂತ ಮುಖಕ್ಕೆ ಬರ್ತಿದೆ. ರಾತ್ರಿ 3 ಗಂಟೆವರೆಗೂ ಅದನ್ನೆಲ್ಲ ಕ್ಲೀನಿಂಗ್ ಮಾಡಿದ್ವಿ. ಎಂತ ಡಿಸ್ಟರ್ಬೆನ್ಸ್. ಇವತ್ತು ಇವರ ಮದುವೆ ದಿಬ್ಬಣಕ್ಕೆ ಇವರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದಿದ್ದಾರೆ. ಅವ್ರನ್ನೆಲ್ಲರೂ ವೇದಿಕೆ ಮೇಲೆ ಕರೆಯೋಣ ಅಲ್ಲ? ದಯವಿಟ್ಟು ಬನ್ನಿ. ಇವ್ರು ನನ್ನ ತಂದೆ ವೆಂಕಟರಮಣ ಹೆಗಡೆ ಅಂತ, ಇವಳು ನನ್ನ ತಂಗಿ ಚಿತಿ ಅಂತ, ಅವರ ವುಡ್ ಬಿ ಸೊ ವಿನಯ್ ಅಂತ ಅವ್ರ ಹೆಸರು. ಆ್ಯಂಡ್ ಇವಳು ನನ್ನ ನಮ್ಮ ಫ್ರೆಂಡು ಶಿಲ್ಪಾ ಶೆಟ್ಟಿ, ರುಹಾನಿ ಶೆಟ್ಟಿ ಅಂತ. ಇವರು ನನ್ನ ತಾಯಿ, ನಮ್ಮಮ್ಮ. ಇವರು ನಮ್ಮಮ್ಮ ಅವರ ತಮ್ಮ, ನಮ್ಮ ಮಾವ. ಇವರು ನಮ್ಮ ಅತ್ತೆ. ಇವರು ನಮ್ಮಮ್ಮ ಕ್ಲೋಸ್ ಫ್ರೆಂಡು. ಇವಳು ನನ್ನ ಸ್ವಂತ ಅಕ್ಕ. ಯಾಕಂದರೆ ಯಾರು ರಿಸಿಂಬಲ್ ಆಗಲ್ಲ ಅಂತ ಯಾರು ನಂಬಲ್ಲ, ಅದಕ್ಕೆ ಸ್ವಂತ ಅಕ್ಕ ಅಂದರೆ. ಇವ್ರು ನಮ್ಮ ಅತ್ತೆ ಮಗಳು ಪೂಜಾ ಅಂತ. ಅವ್ರು ನಮ್ಮ ಮದುವೆ ಆಗೋ ಹುಡುಗ. ವಾವ್. ಇವರು ಮೊದಲನೇ ಸಂಚಿಕೆಯಲ್ಲಿ ಹೇಳಿದ್ರು ಲಾಕ್ಡೌನ್ ಟೈಮಲ್ಲಿ ಅವರ ಮಾವನ ಜೊತೆ ಇವರ ಬಾಂಧವ್ಯ ತುಂಬಾ ಚೆನ್ನಾಗಿತ್ತು ಅಂತ. ಅಪ್ಪಾಜಿ, ನಮ್ಮ ಮಗ ಮತ್ತು ಸೊಸೆ ಅಂತೂ ನಾನು ತಿಳ್ಕೊಂಡಿಲ್ಲ. ನನಗೆ ಒಂದು ಹೆಣ್ಣು ಒಂದು ಗಂಡು, ಅದರಲ್ಲಿ 2 ಹೆಣ್ಣಾಯ್ತು ನನಗೆ ಮಗಳು. ಅದು ಮಗಳು ಅಂತ ತಿಳ್ಕೊಂಡಿದ್ದೇನೆ. ಇನ್ನೊಂದು ಅಂದರೆ ತಬ್ಬಲಿಯಾದ ನನ್ನ ಸ್ವಂತ ಮಗಳು, ತಾಯಿ ಕಳ್ಕೊಂಡು ಬಿಟ್ಟಳು. ನಾನು ಇವರಿಬ್ಬರನ್ನು ಚೆನ್ನಾಗಿ ನೋಡ್ಕೊಂಡು ಬೆಳೆಸಿ ಇಲ್ಲಿವರೆಗೆ ತಂದಿದ್ದೇನೆ. ಅದ್ರ ಸಂತಿಗೆ ನನ್ನ ಸೊಸೆ ಹೇಳೋದು ಬಾಯಲ್ಲಿದ್ರು ಕೂಡ ಮಗಳು ಹೇಳೋ ರೂಪದಲ್ಲಿ ಅವಳು ನನ್ನ ಮಗನ್ನ ಚೆನ್ನಾಗಿ ನೋಡ್ಕೊಂಡು ಬರ್ತಾ ಇದ್ದಾಳೆ. ಇದು ನನ್ಗೆ ಖುಷಿ ಆಗ್ತಾ ಇದೆ. ಶ್ವೇತವ್ರೆ, ಇವರಿಬ್ಬರನ್ನ ನಾವು ಜೋಡಿ ಅಕ್ಕಿಗಳು ಹಾಗೆ ಹೀಗೆ ಅಂತೆಲ್ಲ ಹೊಗಳ್ತಾ ಇದೀವಿ. ಈ ಜೋಡಿ ಅಕ್ಕಿಗಳನ್ನ ಒಂದಾಗೋದಕ್ಕೆ ಒಬ್ರು ಮುಖ್ಯವಾದ ಪರ್ಸನಲ್ ಇದ್ದಾರೆ. ಯಾರು? ನಮ್ಮೆಲ್ಲರೂ ಫೇವರೇಟ್ ಶಿಲ್ಪಾ ಶೆಟ್ಟಿ ಇಲ್ಲೇ ಇದ್ದಾರೆ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಶಶಿ ನನ್ನ ಬೆಸ್ಟ್ ಫ್ರೆಂಡ್. ನಂದೊಂಥರ 6th ಸೆನ್ಸ್ ಯಾವಾಗ್ಲೂ ವರ್ಕ್ ಆಗುತ್ತೆ ಕುರಿಯವ್ರೆ. ಏನಂದ್ರೆ ನಾನು ಫಸ್ಟ್ಗೆ ಇವನ್ ಮೇಲೆ ಡೌಟ್ ಇತ್ತು, ಇವ್ನು ಯಾಕೋ ಕಾಳು ಹಾಕ್ತಿದ್ದಾನೆ ನನ್ನ ಫ್ರೆಂಡ್ಗೆ ಅಂತ ಕೇಳಿದ್ರೆ ಅದನ್ನ ನಾನು ತುಂಬಾ ಸಲ ಅಬ್ಸರ್ವ್ ಮಾಡಿದ್ದೆ. ತುಂಬಾ ಕ್ಲೋಸ್ ಆಗಿದ್ರು. ಸೊ ಒನ್ ಫೈನ್ ಡೇ ಹಿ ಕೇಮ್ ಅಂಡ್ ಟೋಲ್ಡ್ ಮೀ ಐ ನೀಡ್ ಹೆಲ್ಪ್ ಫ್ರಮ್ ಯು ಶಿಲ್ಪಾ, ಹೀಗೆ ನಾನು ಲಾವಣ್ಯನ ಲವ್ ಮಾಡ್ತಾ ಇದ್ದೀನಿ, ಸೊ ನೀನೇ ಅವಳಿಗೆ ಹೋಗಿ ಹೇಳ್ಬೇಕು ಅಂತ. ಫಸ್ಟ್ ನಿನ್ಗೆ ಶಶಿ ಬಗ್ಗೆ ಏನ್ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಇವಳು ಏನು ಅನ್ಸಲ್ವಲ್ಲ, ನಮ್ಮ ಫ್ರೆಂಡ್ ಅಲ್ವಾ ಅಂದ್ಲು. ಆಮೇಲೆ ಹಾಗೆಲ್ಲ ಫ್ರೆಂಡ್ ಬಗ್ಗೆ ಅಲ್ಲ, ಅವ್ನು ನಿನ್ನ ಲವ್ ಮಾಡ್ತಿದ್ದಾನಂತೆ, ಏನು ಅನ್ನಿಸ್ತಾ ಇದೆ ಅಂತ. ಮೇಡಮ್ ಫುಲ್ ಶಾಕಲ್ಲಿದ್ರು. ನಾನೇ ಹೆಲ್ಪ್ ಮಾಡ್ತೀನಿ ಅನ್ಕೊಂಡ್ರೆ ಇವರು ನೆಕ್ಸ್ಟ್ ಡೇ ಆಂಟಿ ಹತ್ರ ಹೋಗಿ ಮಾತಾಡ್ಬಿಟ್ರು. ಸೊ ಎಲ್ಲ ಅಲ್ಲಲ್ಲಿಗೆ ಸೆಟ್ ಆಗೋಯ್ತು. ಶಶಿ ಹಾಗೂ ಲಾವಣ್ಯ ಅವ್ರಿಗೆ ನಮ್ಮ ಜೀ ಕನ್ನಡದ ವತಿಯಿಂದ ಒಂದು ಉಡುಗೊರೆ ಇದೆ. ಆ ಉಡುಗೊರೆ ಏನು ಅಂತ ನೋಡೋಣ ಅಲ್ಲ? ಗಿಫ್ಟ್ ಬರಲಿ ಪ್ಲೀಸ್. ಹೇಳಿ ಶಶಿ ಅವರೇ. ಥ್ಯಾಂಕ್ ಯು ಸೋ ಮಚ್ ಟು ಜಿ. ಥ್ಯಾಂಕ್ ಯು ಸೋ ಮಚ್. ನಾನು ಕಲ್ಪನೆಯನ್ನು ಮಾಡ್ಕೊಂಡಿರ್ಲಿಲ್ಲ. ಮದುವೆಯಲ್ಲಿ ತುಂಬ ಮಿಸ್ ಮಾಡ್ಕೊಂಡಿರೋದು ಅಂದ್ರೆ ನನ್ನ ಅಮ್ಮನ. ಅವತ್ತು ಅವಳು ಇರ್ಬೋದಿತ್ತಲ್ಲ ಅಂತ ತುಂಬ ಅಂದ್ಕೊಂಡಿದ್ದೀನಿ. ಇವತ್ತು ಅವ್ರನ್ನ ಒಂದೇ ಫ್ರೇಮಲ್ಲಿ ನೋಡೋ ಭಾಗ್ಯ ಸಿಕ್ತು ನನಗೆ. ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ಅವ್ರ ತಾಯಿ ಬಗ್ಗೆ ಇಡೀ ಊರೇ ಹೊಗಳ್ತಿತ್ತು.
ಲಾಕ್ಡೌನ್ ಟೈಮಲ್ಲಿ ನಾನು ಯಾವಾಗ ಅವ್ರ ಮನೆಗೆ ಹೋದೆ, ಈಗ ಅವ್ರ ತಾಯಿ ನಾನು ನೋಡಿಲ್ಲ, ನನಗೆ ಪರಿಚಯ ಇಲ್ಲ. ಬಟ್ ಆದರೂ ಅವ್ರ ಮನೆಗೆ ಹೋದಾಗ ನನಗೆಲ್ಲೋ ಒಂದು ಕಡೆ ಮಿಸ್ಸಿಂಗ್ ಫೀಲ್ ಆಗ್ತಿತ್ತು. ಅಂದರೆ ಇವ್ರು 3 ಜನನೇ ಅಲ್ಲ, ಇನ್ನೂ ಯಾರೋ ಒಬ್ರು ಇದ್ದಾರೆ ಈ ಮನೆಯಲ್ಲಿ ಅಂತ ನನಗೆ ಅನಿಸ್ತಿತ್ತು. ಅವ್ರು ಯಾರು ಅಂತ ಗೊತ್ತಿಲ್ಲದೇನೆ ನನ್ನ ಮನಸ್ಸಿಗೆ ಸ್ವಲ್ಪ ನನಗೊಂದು ಅತ್ತೆ ಇರಬೇಕಾಗಿತ್ತು. ಅವರು ನಿಮ್ ಜೊತೆಲಿ ಇಲ್ಲ ಅಂತ ಅನ್ಕೋಬಿಡಿ ಲಾವಣ್ಯ. ಅವ್ರು ಎಲ್ಲಿದ್ರು ನಿಮ್ಮನ್ನ ನೋಡಿ ಆಶೀರ್ವಾದ ಮಾಡ್ತಿರ್ತಾರೆ. ಹಾಗೆ ನಿಮ್ಮ ನಗುವಿನಲ್ಲಿ ಅವ್ರು ಇದ್ದೇ ಇರ್ತಾರೆ. ಯಾವಾಗ್ಲೂ ನೀವು ನಗ್ನಾಗ್ತಾ ಇರ್ಬೇಕು ಲಾವಣ್ಯ, ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಜೀ ಕನ್ನಡಕ್ಕೆ. ಈ ಮೂಮೆಂಟ್ನ ನಾನು ಯಾವತ್ತೂ ಕ್ಯಾಪ್ಚರ್ ಮಾಡಿ ಇಟ್ಕೊಳ್ತೀನಿ. ಇದು ನಾನು ಯೋಚನೆ ಕೂಡ ಮಾಡಿರಲಿಲ್ಲ ಇಂಥದ್ದೊಂದು ಗಿಫ್ಟ್ ತಗೊಳ್ತೀನಿ ಅಂತ. ತುಂಬಾ ವ್ಯಾಲ್ಯೂಯಬಲ್ ಗಿಫ್ಟ್ ನನಗಿದು. ಆ್ಯಂಡ್ ನಾವು ಈ ಸ್ಟೇಜ್ ಮೇಲೆ ಬರೋದು ಅಂದರೆ ಅವ್ರ ಆರ್ಟಿಸ್ಟ್ ಆಗೋದು ಏನಿದೆ, ಅವ್ರ ತಾಯಿ ತೀರೋಗೋಕ್ಕೂ ಮುಂಚೆ ಅವ್ರು ಲಾಸ್ಟ್ ಮಾತಾಡಿದ್ದು ಅವ್ರ ತಾಯಿ ಹತ್ರ ನಾನು ಟಿವಿಲಿ ಕಾಣಿಸ್ಕೊಳ್ತೀನಿ ನೋಡು ಅಂತ. ಬಟ್ ಅವ್ರ ಆಶೀರ್ವಾದದಿಂದನೇ ನಾವು ಇವತ್ತು ಇಲ್ಲಿ ಬಂದಿದ್ದೀವಿ ಅಂತ ಹೇಳ್ಬೋದು. ಓಕೆ, ಇಲ್ಲೊಂದು ಮುದ್ದಾದ ಜೋಡಿಲಿದೆ, ಅವರ ಕುಟುಂಬದವರು ಇಲ್ಲಿದ್ದಾರೆ. ಈಗ ನಮ್ಮ ನೆಂಟರನ್ನ ಕೇಳೋಣ. ನಾಗೇಂದ್ರ ಪ್ರಸಾದ್ ಸರ್, ನೀವು ಅವ್ರ ಮನೆಗೆ ಹೋದಾಗೆಲ್ಲ ಅವ್ರು ಯಾರೋ ಇರ್ತಾರೆ ಇನ್ನೊಬ್ರು ಪರ್ಸನ್ ಅಂತ ಹೇಳಿದ್ರಲ್ಲ, ಡೆಫಿನೆಟ್ ಆಗಿ ಅವ್ರ ಮನೇಲಿ ಇದ್ದೇ ಇದ್ದಾರೆ. ಅವರು ಎಲ್ಲೂ ಹೋಗಿಲ್ಲ. ಅವರ ಮಕ್ಕಳ ಬೆಳವಣಿಗೆ ನೋಡ್ತಿರ್ತಾರೆ, ಅವ್ರ ಯಜಮಾನರನ್ನ ನೋಡ್ತಿರ್ತಾರೆ, ಮನೆಯಲ್ಲೇ ಇರ್ತಾರೆ. ನೀವು ಹೋದಾಗೆಲ್ಲ ನಿಮ್ಗೆ ಆಶೀರ್ವಾದ ಮಾಡ್ತಾನೆ ಇರ್ತಾರೆ. ಜೊತೆಯಲ್ಲಿ ನೀವು ಅಲ್ಲಿ ಹಾಕುವ ರಂಗೋಲಿಯಲ್ಲಿ ಚುಕ್ಕೆಯಾಗಿ ಅವ್ರು ಇರ್ತಾರೆ, ಖಂಡಿತ ನಿಮ್ಮ ಜೊತೆ ಅವ್ರು ಇರ್ತಾರೆ. ದೇವರು ನಿಮಗೆ ಹೆಚ್ಚಿನ ಇನ್ನಷ್ಟು ಪ್ರೀತಿ, ಪರಸ್ಪರ ಪ್ರೀತಿಸುವ ಪ್ರೀತಿಯನ್ನು ಹೆಚ್ಚು ಮಾಡಲಿ. ಮುಂದಿನ ಭವಿಷ್ಯ ಇನ್ನಷ್ಟು ಉಜ್ವಲವಾಗಲಿ ಅಂತ ಹಾರೈಸ್ತೀನಿ. ಶುಭವಾಗಲಿ. ಥ್ಯಾಂಕ್ ಯು ಸೊ ಮಚ್. ಏನು ಬಿಟ್ಟರು ಹನಿಮೂನ್ಗೆ ಹೋಗೋದು ಮಾತ್ರ ಬಿಡಬೇಡಿ. 20 ವರ್ಷ ಆಯಿತು ನನ್ನ ಹಸ್ಬೆಂಡ್ ಅದನ್ನು ನಾನು ಇವತ್ತು ಫುಲ್ಫಿಲ್ ಮಾಡಲಿಲ್ಲ. ಮದುವೆ ಮುಂಚೆ ಕೊಡೋ ಟೈಮು ಮದುವೆ ಆದ್ಮೇಲೆ ಅವ್ರ ಹತ್ರ ಇರಲ್ಲ ಅಲ್ವಾ? ಇಲ್ಲ, ಐ ಪ್ರಾಮಿಸ್ ಈ ಶೋ ಮುಗಿಯೋದ್ರೊಳಗಡೆ ಅಥವಾ ಈ ಶೋ ಮುಗಿದ ತಕ್ಷಣ ನಾನು ಅವಳನ್ನ ಡೆಫಿನೆಟ್ಲಿ ಹನಿಮೂನಿಗೆ ಕರ್ಕೊಂಡು ಹೋಗಿ ಬರ್ತೀನಿ. ಐ ಪ್ರಾಮಿಸ್ ಯು. ನೀವು ಹನಿಮೂನ್ ಕರ್ಕೊಂಡು ಹೋಗೋದಾದ್ರೆ ನಾವು ಬೇಕಾದ್ರೆ ಶೋ 1 ವಾರ ಪೋಸ್ಟ್ಪೋನ್ ಮಾಡ್ಕೋತೀವಿ. ನಾನು ಹಾರೈಸೋದೇನು ಅಂದರೆ ನಿಮ್ಮ ತಾಯಿಯವರು ಆದಷ್ಟು ಬೇಗ ನಿಮ್ಮ ಮಗುವಿನ ರೂಪದಲ್ಲಿ ನಿಮ್ಮಿಬ್ಬರು ಬಾಳಲ್ಲಿ ಬರಲಿ ಅಂತ ಹಾರೈಸ್ತೇನೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಥ್ಯಾಂಕ್ ಯು ಮಾ, ನೀವು ನನ್ನ ಫ್ಯಾನು ಅಂತ. ನಿಮ್ಮ ಮಗಳು ಲಾಸ್ಟ್ ಎಪಿಸೋಡ್ ಬಂದಿದ್ದ ಕೂಡಲೇ ಅವ್ರು ಬೇರೆ ಏನೂ ಮಾತಾಡಲಿಲ್ಲ, ಫಸ್ಟ್ ಹೇಳಿದ್ದೆ ಅದು, ನಮ್ಮ ತಾಯಿಯವ್ರು ನಿಮ್ಗೆ ದೊಡ್ಡ ಫ್ಯಾನು ಸರ್, ಅದಕ್ಕಿಂತ ನಿಮ್ಮ ವೈಫಿಗೆ ದೊಡ್ಡ ಫ್ಯಾನು ಅಂತೇಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ನಿಮ್ಮ ಬಗ್ಗೆ ನಂಗೆ ತುಂಬ ಗ್ರೇಟ್ ಅನಿಸಿದ್ದು ಅಂದರೆ, ಒಂದು ಮಗುನ ಮದುವೆ ಆಗದೆ ಇರೋ ಹುಡುಗನ ಜೊತೆನಲ್ಲಿ ಒಂದು ಮನೆಯಲ್ಲಿರೋದಕ್ಕೆ ಅಷ್ಟು ನಂಬಿ ನೀವು ಪರ್ಮಿಷನ್ ಕೊಡ್ತೀರಲ್ಲ, ದಟ್ಸ್ ಅ ಗ್ರೇಟ್ ಥಿಂಗ್. ಯಾಕಂದರೆ ಇವತ್ತು ಯಾರೋ ತುಂಬ ಕ್ಲೋಸ್ ಆಗಿರೋ ಹುಡುಗ ಬಂದ್ರೂ ಜೊತೆನ ಒಂದು ಸಿನಿಮಾ ಕಳಿಸೋದಕ್ಕೆ, ಒಂದು ಹೋಟ್ಲಿಗೆ ಕಳಿಸೋದಕ್ಕೆ ಯಾವುದೇ ತಂದೆ ಆಗಲಿ ಯೋಚನೆ ಮಾಡ್ತಾರೆ. ಅಂತಂದರೆ ಮಕ್ಕಳನ್ನ ಅಷ್ಟು ಗಟ್ಟಿಯಾಗಿ ನಂಬಿದಿರಲ್ಲ, ಅದಕ್ಕಿಂತ ಹೆಚ್ಚಾಗಿ ಅವರಿಬ್ರು ಆ ನಂಬಿಕೆ ಉಳಿಸ್ಕೊಂಡಿದ್ದಾರಲ್ಲ. ಸೊ ಹಾಗಾಗಿ ಅವ್ರಿಗೂ ಹ್ಯಾಟ್ಸ್ ಆಫ್, ನಿಮಗೂ ಹ್ಯಾಟ್ಸ್ ಆಫ್. ಹೌದು, ಮಳಿಯ ಹೇಳ್ಬೇಕು ಅಂದರೆ ಇವತ್ತಿಂದ ಅವತ್ತವರೆಗೂ ಯಾವುದು ಇಲ್ದವರೆಗೂ ಒಂದು ಸುಳ್ಳು ಅನ್ನೋದು ಇದುವರೆಗೂ ನನಗೆ ಏನು ಮಾತು ಕೊಟ್ಟಿದ್ರು ಇವತ್ತು ಅಲ್ಲ, ಅವತ್ತು ಕೊಟ್ಟಿದ್ದಕ್ಕೆ ಇವತ್ತವರೆಗೂ ಹಾಗೆ ನಡ್ಕೊತಾ ಇದ್ದಾರೆ ಸರ್. ಮನೇಲಿ ಒಂದು ದಿನ ಎದ್ದು ಬಗ್ಗೆ ಕಸ ಗುಡಿಸಿಲ್ಲ ಮೇಡಮ್ ಅವಳು. ನಾನು ಮದುವೆ ಮಾತುಕತೆಗೆ ಅಂತ ಅವ್ರ ಮನೆಗೆ ಊರಿಗೆ ಹೋಗಿದ್ದೀನಿ ನೋಡಿ, 4 ಗಂಟೆಗೆ ಎದ್ಬಿಟ್ಟು ತುಳಸಿ ಕಟ್ಟೆ ಸುತ್ತಾ ಇದ್ದಾಳೆ, ರಂಗೋಲಿ ಹಾಕ್ತಾ ಇದ್ದಾಳೆ. ನನಗೆ ಶಾಕು ಮೇಡಮ್. ನೋಡ್ಬಿಟ್ಟು ನಮ್ಮ ಯಜಮಾನ್ರಿಗೆ ಹಿಂಗೆ ತಿವಿದಿ ಹೇಳ್ತಾ ಇದ್ದೀನಿ, ನೋಡಲ್ಲಿ ಏನು ಮಾಡ್ತಿದ್ದಾಳೆ ಅಲ್ಲಿ ಅವಳು ಅಂತ. ಅದರಲ್ಲೂ ನಂಗೆ ಹೆಮ್ಮೆ ಆಯಿತು. ಸದ್ಯ ನನ್ನ ಮನೆಯಲ್ಲಿ ನಾವು ಕೇಳೋದೇನು ಮೇಡಮ್, ಹೋದ ಮನೇಲಿ ಚೆನ್ನಾಗಿರ್ಬೇಕು, ಅವ್ರು ಖುಷಿಯಾಗಿರ್ಬೇಕು ಅನ್ನೋದು. ಅದನ್ನ ನೋಡಿ ನನಗೆ ಭಾರಿ ಸಂತೋಷ ಆಗೋಯ್ತು. ಒಳ್ಳೇದಾಗಲಿ ಒನ್ಸ್ ಅಗೇನ್ ನಿಮಗೆ, ನಿಮ್ಮ ಫ್ಯಾಮಿಲಿಗೆಲ್ಲ. ಥ್ಯಾಂಕ್ ಯು ಪ್ರೇಮ್ ಅವರೇ, ಥ್ಯಾಂಕ್ ಯು ಶಶಿ, ಥ್ಯಾಂಕ್ ಯು ಲಾವಣ್ಯ, ಥ್ಯಾಂಕ್ ಯು ಇಡೀ ಕುಟುಂಬದವರಿಗೆ, ಥ್ಯಾಂಕ್ ಯು. ಗಾಡ್ ಬ್ಲೆಸ್. ಮನೆ ಆದ್ರೂ ಸರಿ, ಜೋಡಿ ನಂಬರ್ 1 ಸೆಟ್ ಆದ್ರೂ ಸರಿ. ಹೌದು, ಇಲ್ಲಿ ನಾನ್ ಹೇಳಿದ್ದೆ ರೂಲ್ಸ್ ಅನ್ನೋಂತ ರೂಲರ್ ಇವರು. ನೀನ್ ಹೇಳಿದ್ದೆ ಸರಿ ನಮ್ಮ, ರೂಲ್ ಆದ್ರೂ ಮಾಡು, ರೂಲ್ಸ್ ಬ್ರೇಕ್ ಆದ್ರೂ ಮಾಡು, ನಾನ್ ಮಾತ್ರ ನಿನ್ನ ಪ್ರೀತಿಯಿಂದ ಫಾಲೋ ಮಾಡುವಂತ ಪ್ರೀತಿಯ ಅಭಿಮಾನಿಯನ್ನು ಮುದ್ದು ಗಂಡ ಇವರು. ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ರಮೇಶ್ ಪಂಡಿತ್ ಸರ್ ಹಾಗೂ ಸುನೇತ್ರಾ ಪಂಡಿತ್ ಮೇಡಮ್.
ಸುನೇತ್ರ ಹಾಡಿನ ಸಾಲುಗಳು ಕೇಳಿದ್ರಾ? ಹೆಗಲ ಮೇಲೆ ಹೊತ್ಕೋತೀನಿ ಅಂತ ಇದೆ. ಕೇಳಿ ನೀವು ಕೇಳಿ ಮಾಡಕ್ಕೆ ಅವ್ರಿಗೆ. ಅದ ಆಧಾರದ ಮೇಲೆ ಅವಳು ಮದ್ವೆ ಆಗಿದ್ದು. ಅವಾಗ ಸಣ್ಣಗಿದ್ಲು, ಈಗ ಹಿಂಗಾಗ್ಬಿಟ್ಟವಳೆ. ಅದನ್ನ ಪ್ರಾಕ್ಟಿಕಲ್ ತರಕ ಅವೆಲ್ಲ ನಮಗ್ ಗೊತ್ತಿಲ್ಲ ಸರ್. ಈಗ ಒತ್ಕೊಳ್ಳಿ ಈಗ. ಸರ್ ಒಂದ್ ನಿಮಿಷ ನಾನು ಹೇಳ್ತೀನಿ. ಹೆಗಲ್ ಮೇಲೆ ಹೊತ್ಕೊಳ್ಳೋದಲ್ಲ, ಎದೆ ಮೇಲೆ ಹೊತ್ಕೊಂಡಿದ್ದೀನಿ ಅಂತ ಹೇಳಿ ಸರ್. ಹೇಳಿ ಸರ್. ನಾವು ಎಲ್ಲವನ್ನು ಲಿಟ್ರಲ್ ಆಗಿ ತಗೊಳಕ್ ಸಾಧ್ಯ ಇಲ್ಲ. ಕರೆಕ್ಟಾ? 7 ಜನ್ಮಕ್ಕೂ ನೀನೇ ಆಗಿರ್ಬೇಕು ಅಂದ್ರೆ ಅದು ಸಾಧ್ಯ ಇದೆಯಾ? ಅದು ಆಗ ಅವ್ರು ಇದೇ ನಾನು 7ನೇ ಜನ್ಮ ಆಗಿರ್ಲಿ ಅಂತಾರೆ. 7ನೇ ಜನ್ಮ ನಮಗ್ ಗೊತ್ತಿಲ್ಲ. 7 ಮಲ್ಲಿಗೆ ತೂಕದ ಹೂವನ್ನ ನೀವು ಹೆಗಲ್ ಮೇಲೆ. ಮೇಡಮ್, ಮದುವೆಗೆ ಮುಂಚೆ 7 ಮಲ್ಲಿಗೆ ತೂಕದವಳು, ಮದುವೆ ನಂತರ 7 ಮೆಲ್ಲಗೆ ತೂಕದವಳೆ. ಅಲ್ಲ ಮ್ಯಾಮ್, ಖಂಡಿತವಾಗ್ಲೂ ನೀವು ಹೇಳ್ದಂಗೆ ಅವ್ರು ಎತ್ಕೋಬೇಕು. ಹೌದು. ಅದಾದ್ರೆ ಆ ಆಫ್ಟರ್ ಎಫೆಕ್ಟ್ಸ್ ನಾನೇ ನೋಡ್ಕೋಬೇಕು. ನಾನು ಸುಮ್ಮನೆ ಒಂದು ಐಡಿಯಾ ಹೇಳ. ನೀವು ಈಗ ಕೂತ್ಕೊಳ್ಳಿ, ಅವ್ರು ಕೂತ್ಕೊಳ್ಳೋ ತರ ಮಾಡ್ಲಿ ಅಷ್ಟೇ. ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ ಸರ್. ಪರವಾಗಿ ಸರ್ ಈಗ ಮಾಡಿ ತೋರಿಸ್ತಾರೆ, ಆಯ್ತಾ? ಸರಿ ಮಾಡಿ ಕೂತ್ಕೊಂಡ್ಮೇಲೆ ಶ್ವೇತನೇ ಕೂತ್ಕೊಂಡು ನೀವು ಅನ್ಕೊಂಡ್ಬಿಡ್ಬೇಕು. ಅನ್ಕೊಂಬಿಡಿ. ಅದೇಂಗಾಯ್ತದೆ? ನೀವು ತಮಾಷೆ ಕೂತ್ಕೊಂಡು ಹೋಗಿ, ಅವ್ರ ಒರಿಜಿನಲ್ ಆಗಿ ಅವ್ರು ಕೂತ್ಕೊಳ್ಳಿ. ಅಲ್ಲ ಮೇಡಮ್, ಒಂಚೂರು ಗೊತ್ತಿಲ್ಲ ಅಂತಿದ್ರು, ಅವ್ರು ಬಂದು ನಾವು ತೋರಿಸ್ಕೊಡ್ತಿದ್ವಲ್ಲ, ಅಷ್ಟರಲ್ಲಿ ಹೋಗಿ ಕೂತ್ಕೊಬಿಟ್ರಿ. ಗೊತ್ತಿರೋದನ್ನ ಗೊತ್ತಿಲ್ಲ ಅಂತ ಹೆಂಗ್ರಿ ಹೇಳ್ತಾರೆ? ಕಣ್ಣು ನೋಡಿದೆ, ಕನ್ನಡ ಕೂದೊಳಗೆ ಕಾಣಿಸೇ ಇಲ್ಲ ನಿಮ್ಗೆ. 28 ವರ್ಷದ ದಾಂಪತ್ಯ ಇರುವಂತಹ ಅನ್ಯೋನ್ಯ ಜೋಡಿ ನಮ್ಮ ಸುನೇತ್ರ ಪಂಡಿತ್ ಮೇಡಮ್ ಹಾಗೂ ರಮೇಶ್ ಪಂಡಿತ್ ಸರ್. ಇವರು ಇವತ್ತು ಮದುವೆ ಬಗ್ಗೆ ಈ ಅನ್ಯೋನ್ಯ ಜೋಡಿಯ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ವೀಟಿ ಇದೆ, ನೋಡ್ಕೊಂಡು ಬರೋಣಲ್ಲ? ವೀಟಿ ಪ್ಲೀಸ್. ರಮೇಶ್ ಪಂಡಿತ್ ಈ ಹೆಸರು ಕೇಳಿದ ತಕ್ಷಣ ನೆನಪಾಗುವುದೇ ರಗಡ್ ಎನಿಸೋ ಧ್ವನಿ. ಎಷ್ಟೊತ್ತು ಕೋಆಪರೇಟ್ ಮಾಡಿದ್ದೀನಿ, ಇನ್ನು ಅದೇ ವಿಷಯ ಮಾತಾಡಬೇಕು ಅಂದ್ರೆ ಟಾಕ್ ಟು ಮೈ ಲಾಯರ್. ಭಯಂಕರ ಎನಿಸೋ ಕಣ್ಣುಗಳು. ಪ್ರತಿಯೊಬ್ಬ ಕಲಾವಿದ ಬಯಸೋದು ಅಭಿನಯಕ್ಕೆ ಸಹಕರಿಸೋ ಧ್ವನಿಯನ್ನ ಹಾಗೂ ಅದಕ್ಕೆ ಸ್ಪಂದಿಸೋ ಕಣ್ಣಿನ ನೋಟವನ್ನ. ಇವರಿಗೆ ಅವೆರಡೂ ಕೂಡ ದೈವದತ್ತ ಕೊಡುಗೆಯಾಗಿದೆ. ಊರ ಗೌಡ, ಪೊಲೀಸ್ ಅಧಿಕಾರಿ, ಸರ್ಕಾರಿ ಅಧಿಕಾರಿ, ಹೀಗೆ ಪಾತ್ರ ಯಾವುದೇ ಇರಲಿ, ಉದ್ದುದ್ದ ಸಂಭಾಷಣೆಗಳಿರ್ಲಿ, ಪವರ್ಫುಲ್ ಎನಿಸುವಂತೆ ಲೀಲಾಜಾಲವಾಗಿ ಅಭಿನಯಿಸುವ ಅದ್ಭುತ ಕಲಾವಿದ ರಮೇಶ್ ಪಂಡಿತ್. 50ಕ್ಕೂ ಹೆಚ್ಚು ನಾಟಕಗಳು, 72ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯದ ಜೊತೆಗೆ ಪ್ರೊಡಕ್ಷನ್ ಮ್ಯಾನೇಜರ್ ಹಾಗೂ ತಂತ್ರಜ್ಞರಾಗಿಯೂ ಚಂದನವನದಲ್ಲಿ ಸೇವೆ ಸಲ್ಲಿಸಿರುವ ಖ್ಯಾತಿ ಇವರಿಗಿದೆ. ಜೊತೆಗೆ ಕನ್ನಡ ಚಿತ್ರರಂಗದ ಬಹುತೇಕ ಸ್ಟಾರ್ ನಟರ ಚಿತ್ರದಲ್ಲಿ ರಮೇಶ್ ಪಂಡಿತ್ ಇರಲೇಬೇಕು ಎನ್ನುವಷ್ಟರ ಮಟ್ಟಿಗೆ ಕನ್ನಡಿಗರ ಮನಗೆದ್ದ ಅಭಿಜಾತ ಕಲಾವಿದ ರಮೇಶ್ ಪಂಡಿತ್. ಇಂತಹ ಕಲಾವಿದನ ಬಾಳಿಗೆ ಬಹಳ ಸಂಗಾತಿ ಆದವರು ನಟಿ ಹಾಗೂ ಕಂಠದಾನ ಕಲಾವಿದ ಸುನೇತ್ರ ಪಂಡಿತ್. ಹೋಮ್ ಸೈನ್ಸ್ ಪದವಿಯ ಜೊತೆಗೆ ತಮ್ಮ 16ನೇ ವಯಸ್ಸಿನಲ್ಲಿಯೇ ರಂಗಭೂಮಿಗೆ ಪಾದಾರ್ಪಣೆ ಮಾಡಿದ ಇವರು 40ಕ್ಕೂ ಹೆಚ್ಚು ನಾಟಕ, 50ಕ್ಕೂ ಹೆಚ್ಚು ದೈನಂದಿನ ಧಾರಾವಾಹಿ, ಸ್ಟ್ಯಾಂಡ್ ಅಪ್ ಕಾಮಿಡಿ ಶೋ ಹಾಗೂ 25ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸುವುದರ ಜೊತೆಗೆ ಚಂದನವನ ಹಾಗೂ ಪರಭಾಷೆಯ ಬಹುತೇಕ ಸ್ಟಾರ್ ನಟಿಯರಿಗೆ ಕಂಠದಾನ ಮಾಡಿದ ಹೆಗ್ಗಳಿಕೆ ಇವರದು. ಇಂತಹ ಅಭಿನೇತ್ರಿಗೆ ಅಪರೂಪದ ಅನುರೂಪದ ಸಂಗಾತಿ ಆದವರು ರಮೇಶ್ ಪಂಡಿತ್. 7 ಬೀಳುಗಳ ನಡುವೆ 28 ವರ್ಷಗಳ ದಾಂಪತ್ಯದ ತೇರನ್ನ ಸಾಮರಸ್ಯದೊಂದಿಗೆ ನಡೆಸುತ್ತಿರೋ ದಾಂಪತ್ಯದ ಪಾಂಡಿತ್ಯದ ಜೋಡಿ ನಮ್ಮ ಜೋಡಿ ನಂಬರ್ 1 ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತಿದ್ದು, ಈ ಜೋಡಿಗೆ ನಿಮ್ಮೆಲ್ಲರ ಸಿಹಿ ಹಾರೈಕೆ ಜೊತೆಯಾಗಿರಲಿ. ಸರ್ ಕಣ್ಣು ನೋಡಿದ್ರೆ ಎಲ್ಲರೂ ಹೆದರ್ಕೊಳ್ತಾರೆ. ಆ ಕಣ್ಣು, ಆ ರಗೆಡ್ ವಾಯ್ಸು, ಸ್ಕ್ರೀನ್ ಮೇಲೆ ಇವ್ರು ಬಂದ್ರು ಅಂತಂದ್ರೆ ಯಪ್ಪ ಅಂತ ನಿಜವಾಗ್ಲೂ 1 ಸೆಕೆಂಡ್ ಭಯ ಸ್ಟಾರ್ಟ್ ಆಗ್ಬಿಡತ್ತೆ. ಆದ್ರೆ ಈ ಕಣ್ಣುಗಳನ್ನ ನೋಡಿದ್ರೆ ನಿಮಗೇನನ್ಸುತ್ತೆ? ಅಂದ್ರೆ ಅವ್ರು ನೋಡಿದ ತಕ್ಷಣ ಅಟ್ರಾಕ್ಟ್ ಆಗೋದೇ ಅವ್ರ ಕಣ್ಣು. ಕರೆಕ್ಟ್, ನಾಚ್ಕೊಳ್ತಾರೆ. ನಿಜ ಹೇಳಬೇಕು ಅಂದ್ರೆ ಇಟ್ ವಾಸ್ ನಾಟ್ ಲವ್ ಎಟ್ ಫಸ್ಟ್ ಸೈಟ್. ಆದ್ರೆ ಮದುವೆ ಆದ ನಂತರ ಇವ್ರನ್ನ ನಾನು ಪ್ರತಿದಿನ ಇವ್ರು ಏನು ಅಂತ ತಿಳ್ಕೊತಾ ಇದ್ದೀನಿ. ಎವ್ರಿ ಡೇ ಫ್ರಮ್ 28 years ಐ ಆಮ್ ಫಾಲಿಂಗ್ ಇನ್ ಲವ್ ವಿತ್ ಹಿಮ್. ಈಗ ಏನಂತಂದ್ರೆ 28 ವರ್ಷಗಳ ಹಿಂದೆ ನಡೆದಂತ ಒಂದು ಮದುವೆ ಬಗ್ಗೆ ಇಲ್ಲಿ ಹೇಳ್ಕೊಳ್ಳಿ. ಬಹುಶಃ
ಬೆಂಗಳೂರಿನಲ್ಲಿ ಮೊಟ್ಟ ಮೊದಲನೆಯ ಮದುವೆ ಅನ್ಸುತ್ತೆ ನಮ್ದು, ಲೈವ್ ಎಡಿಟಿಂಗ್ ಆಗಿದ್ದು. ಎಲ್ಲ ಕಡೆ ಸ್ಕ್ರೀನ್ಸ್ ಇತ್ತು, ಲೈವ್ ಎಡಿಟಿಂಗ್ ಆಯ್ತು. ರಿಸೆಪ್ಷನ್ ಹೇಗಾಯ್ತು ಅಂತಂದ್ರೆ ಎಲ್ಲರೂ ಯೂಶಲಿ ಸ್ಟೇಜ್ ಮೇಲೆ ಕೂತಿರ್ತಾರೆ, ಗಂಡು ಹೆಣ್ಣು ಎಲ್ಲರೂ ಬಂದು ಹಿಂಗ್ ಹೋಗ್ತಾ ಇರ್ತಾರೆ. ಆದ್ರೆ ಪಂಡಿತ್ ಅದೆಲ್ಲ ಬೇಡ, ನಾವೇನಾದ್ರು ಡಿಫ್ರೆಂಟ್ ಆಗಿ ಮಾಡೋಣ ಅಂತ ನಾವೇ ಬಾಗ್ಲತ್ರ ನಿಂತ್ಕೊಂಡು ಎಲ್ಲ ಗೆಸ್ಟ್ ವೆಲ್ಕಮ್ ಮಾಡಿದ್ವಿ. ಅಲ್ಲಲ್ಲಿ ಟೇಬಲ್ಸ್ ಹಾಕಿದ್ವಿ, ಮತ್ತೆ ಅಲ್ಲೆಲ್ಲ ಎಲ್ಲ ಊಟ ತಿಂಡಿ ಎಲ್ಲ ಸಪ್ಲೈ ಆಗ್ತಿತ್ತು. ನಾವೇ ಪ್ರತಿ ಟೇಬಲ್ಗೆ ಹೋಗಿ ಅಲ್ಲೇ ಫೋಟೋ ತೆಗೆಸ್ಕೊಂಡು ಅವ್ರನ್ನ ಮಾತಾಡ್ಸ್ಕೊಂಡು ವಿ ವರ್ ಬಿಹೇವಿಂಗ್ ಲೈಕ್ ಅ ಹೋಸ್ಟ್. ನಾವೇ ಅವತ್ತಿನ ಇದನ್ನ ಏರ್ಪಾಟ್ ಮಾಡಿದೀವಿ ಅನ್ನೋ ತರ ಹೋಸ್ಟ್ ತರ ಬಿಹೇವ್ ಮಾಡ್ತಾ ಇದ್ವಿ. ಬಹುಶಃ ದಟ್ ವಾಸ್ ದ ಫಸ್ಟ್ ಕೈಂಡ್ ಆಫ್ ಇಟ್ ಬೆಂಗಳೂರಿನಲ್ಲಿ. ಆದಾಗ ಏನಾಯ್ತು, ಸರಿ ಇದು ಮದುವೆ ಎಲ್ಲ ಆದ್ಮೇಲೆ ನಾವು ಆಲ್ಬಮ್ ನೋಡಕ್ಕೆ ಎಷ್ಟು ಉತ್ಸಾಹ ಇರುತ್ತೆ, ಎಷ್ಟು ಆತಂಕ ಇರುತ್ತೆ, ಒಂಥರ ಏನೋ ಖುಷಿ, ಏನೋ ಸಂಭ್ರಮ. ಆದ್ರೆ ಎಷ್ಟು ಬೇಜಾರು ಅಂದ್ರೆ ನಮ್ಮ ಆಲ್ಬಮ್ನ ಶೂಟ್ ಮಾಡಿದವರು, ಲೈವ್ ಎಡಿಟಿಂಗ್ ವಿಡಿಯೋ ಕವರೇಜ್ ಮಾಡಿದವರು, ಪಾಪ ಅವ್ರದ್ದು ಇಡೀ ಸ್ಟುಡಿಯೋನೇ ಸುಟ್ಟೋಯ್ತು, ಬೆಂಕಿ ಬಿದ್ದುಬಿಡ್ತು, ಏನೋ ಶಾರ್ಟ್ ಸರ್ಕ್ಯೂಟ್ ಆಗಿ ದ ಎಂಟೈರ್ ಸ್ಟುಡಿಯೋ ವಾಸ್ ಬರ್ನ್ಡ್. ನಮ್ದಲ್ದೆ ಎಷ್ಟೋ ಮದುವೆಗಳದ್ದು ವಿಡಿಯೋ ಕ್ಯಾಸೆಟ್ಗಳು ಮತ್ತೆ ಆಲ್ಬಮ್ಸ್ ಇತ್ತು, ಅವ್ರ ಜೊತೆಲಿ ನಮ್ದು ಹೋಯ್ತು. ಅದು ಬರೀ ಇವಾಗ ಯಾರು ಮಾತಾಡ್ತಾರೋ ನಮ್ಮ ಮದ್ವೆಗೆ ಬಂದವರು ಅವ್ರ ಬಾಯಲ್ಲೇ ನಾವು ಕೇಳಕ್ ಸಾಧ್ಯ. ನಮ್ಗೆ ಅದ್ರ ನೆನಪು ಯಾವ್ದು ಇಲ್ಲ. ನಮ್ಮ ಮದ್ವೆ ಸಿಡಿ ಕ್ಯಾಸೆಟ್ ಏನು ಇಲ್ವಾ? ಇಡೀ ಸ್ಟುಡಿಯೋನೇ ಸುಟ್ಟೋಯ್ತು. ನಮ್ಮ ಫ್ರೆಂಡ್ಸ್ ಯಾರು ಬಂದಿದ್ರಲ್ಲ ಅವಾಗೆಲ್ಲ ಮೊಬೈಲ್ ಇರ್ಲಿಲ್ಲ. 1995 ಮಾರ್ಚ್ 8 ಮದುವೆ ಆಗಿದ್ದು. ಯಾರ ಹತ್ರ ಈ ರೀಲ್ ಹಾಕಿ ತೆಗಿತಾ ಇದ್ರಲ್ಲ, ಹಾಟ್ ಶಾಟ್, ನನ್ನ ಫ್ರೆಂಡ್ಸ್ ಯಾರು ಒಂದ್ 2-3 ತೆಗ್ದಿದ್ರು, ಅದು ಚೂರು ಪಾರು ಒಂದ್ 2-3 ಇದೆ ಅಷ್ಟೇ. ಆಕ್ಚುಲಿ ಆ ಡಿಪ್ರೆಷನ್ ಇವತ್ತಿಗೂ ಇದೆ ನನಗೆ. ಇವತ್ತಿಗೂ 28 ವರ್ಷ ಆದ್ರೂ ಗೊತ್ತಿಲ್ಲ, ಆ ನೋವು ಇನ್ನೂ ಹೋಗಿಲ್ಲ ನನಗೆ. ಈಗ ಮದ್ವೆ 28 ವರ್ಷಕ್ಕೆ ಹಿಂದೆ ಹೋಗ್ಬಿಟ್ಟು ನಾವು ಆ ನೆನಪನ್ನಂತೂ ತಗೊಂಡ್ ಬರಕ್ಕಾಗಲ್ಲ. ಆದರೆ ಒಂದು ಹೊಸ ಸುಂದರವಾದಂತ ನೆನಪುಗಳನ್ನ ಈ ಒಂದು ವೇದಿಕೆ ಮೇಲೆ ನಾವು ರೀಕ್ರಿಯೇಟ್ ಮಾಡೋದಕ್ಕೆ ಹೊರಟಿದೀವಿ. ನಿಮ್ಮ ಇಡೀ ಕುಟುಂಬದವರಲ್ಲಿದ್ದಾರೆ, ನಿಮ್ಮ ಕುಟುಂಬವನ್ನ ನೀವೇ ಪರಿಚಯ ಮಾಡ್ಕೊಡಿ ಮೇಡಮ್. ಹಾಗೆ ಅವ್ರನ್ನೆಲ್ಲರನ್ನೂ ವೇದಿಕೆ ಮೇಲೆ ಕರೆಸಿ ಬನ್ನಿ. ಮೊಟ್ಟ ಮೊದಲನೇದಾಗಿ ನನಗೆ ಜನ್ಮ ನೀಡಿದಂಥ ನನ್ನ ತಾಯಿ ಅಂಜಲಿ ಅಂತ, ನಮ್ಮ ತಂದೆ ಎಚ್ ಕೆ ನಾರಾಯಣಸ್ವಾಮಿ, ನಮ್ಮ ಅಣ್ಣ ವಿನಯ್ ಮಾಗಡಿ, ನಮ್ಮ ಅತ್ತಿಗೆ ಸುಧಾ ಮಾಗಡಿ, ನನ್ನ ಒಡ ಹುಟ್ಟಿದ ಅಕ್ಕ ವರ್ಷ, ಮತ್ತು ನಮ್ಮ ದಾಂಪತ್ಯದ ಒಂದು ಪ್ರೀತಿಯ ಒಂದು ಸಂಕೇತ ಅಂತಲೇ ಹೇಳ್ಬೋದು ಶ್ರೀಯಾ ಅಂತ. ಶ್ರೀ, ಆಕ್ಚುಲಿ ನೀವಿಬ್ರು ನೋಡ್ತಾ ಇದ್ರೆ ಅಮ್ಮ ಮಗಳ ತರ ಕಾಣ್ತಾ ಇಲ್ಲ, ಅಕ್ಕ ತಂಗಿರ ತರ ಕಾಣ್ತಾ ಇದ್ದೀರಾ ಅಲ್ವಾ? ಕಾಂಪ್ಲಿಮೆಂಟ್ಸ್ ನನಗೆ, ಯಾಕಂದ್ರೆ ಅವ್ರು ಇವತ್ತು ಅವ್ರ ಮದ್ವೆ ಸೀರೆ ಉಟ್ಕೊಂಡು ಮಿರಿ ಅಂತ ಮಿಂಚ್ತಾ ಇದ್ದಾರೆ. ಸೊ ಹಾಗಾಗಿ ಕಾಂಪ್ಲಿಮೆಂಟ್ಸ್ ಎಲ್ಲ ಇವ್ರಿಗೆ ಹೋಗುತ್ತೆ. ಮದ್ವೆ ಆಲ್ಬಮ್ ಅಂತೂ ಇಲ್ಲ, ಮದ್ವೆ ಸೀರೆ ಆದ್ರೂ ಇದೆ ಅಂತ. ಈ ವೇದಿಕೆ ಮೇಲೆ ನಡೆಯುವಂತ ಮದುವೆ ಇಡೀ ಕರ್ನಾಟಕ ನೋಡತ್ತೆ, ಇಡೀ ಕರ್ನಾಟಕದ ಜನ ನಿಮ್ಮನ್ನ ನೋಡಿ ಹರಿಸ್ತಾರೆ. ಇಡೀ ಕುಟುಂಬ ಇಲ್ಲಿದ್ದಾರೆ, ನಮ್ಮ ಬೀಗರಿದ್ದಾರೆ, ನಮ್ಮ ನಾಗೇಂದ್ರ ಪ್ರಸಾದ್ ಸರ್ ಜೋಡಿ ಇದ್ದಾರೆ. ಅವ್ರೆಲ್ಲರೂ ವೇದಿಕೆ ಮೇಲೆ ಬರಬೇಕು. ಧ್ರುವಂತೆ ರಾಜ ವರುಣೋ ಧ್ರುವಂತೆ ವೋ ಬೃಹಸ್ಪತಿ ಧ್ರುವಂತ ಇಂದ್ರಶ್ಚಾಗ್ನಿಶ್ಚ ರಾಷ್ಟ್ರಂ ಧಾರಯತಾಂ ಧ್ರುವಂ ಹರಹಕಿ. ಮಾಂಗಲ್ಯಂ ತಂತುನಾನೇನ ಮಮ ಜೀವನ ಹೇತುನಾ ಕಂಠೆ ಬದ್ಧಾನಿ ಶುಭಗೆ ತ್ವಂಜೀವ ಶರದಾ ಶತಂ ಮಾಂಗಲ್ಯಧಾರಣ ಮುಹೂರ್ತ ಸುಮುಹೂರ್ತೋಸ್ತು ಜನಗ್ರಂಥಂತೋ ಸುಮುಹೂರ್ತೋಸ್ತು. ಮದುವೆಯ ಪದವೇ ಸೊಗಸು ಎಂದು ನಗುತ್ತಿದೆ ಮನಸ್ಸು. ಓಕೆ, ಈಗ ಏನಂದ್ರೆ ಮದುವೆ ಆಯ್ತು, ವಾಡಿಕೆ ಹಾಗೆ ಎಲ್ಲರೂ ಸೆಪರೇಟ್ ಆಗಿ ಫೋಟೋಸ್ ತೆಗೆಸ್ಕೊಳ್ಳೋಣ. ಗಂಡು ಹೆಣ್ಣಿನ ಜೊತೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ಳೋಣ. ಏಳು ಮೆಲ್ಲಗೆ ತೂಕದವಳೆ ಫೋಟೋ ತೆಗಿಯಪ್ಪ.
ಈ ವೇದಿಕೆ ಮೇಲೆ ನಿಮ್ಮ ತಂದೆ ತಾಯಿಯ ಮದುವೆನ ನೋಡಿದ್ರೆ ಎಷ್ಟು ಖುಷಿ ಆಯ್ತು ನಿಮ್ಗೆ? ಇಟ್ಸ್ ಎನ್ ಆನರ್. ಸ್ಪೆಷಲ್ ಆಗಿದ್ದೇ ಇರುತ್ತೆ ಅಫ್ಕೋರ್ಸ್. ಅವರಿಬ್ರು ಮದ್ವೆ ಆಗಿದ್ದ ಸ್ಟೋರೀಸ್ ಕೇಳಿದ್ದು ಯೂಶಲಿ ಕೇಳ್ತಾರಲ್ಲ ವಾಟ್ ಇಸ್ ಅನ್ ಎಮೋಷನಲ್ ಕನೆಕ್ಟ್ ಅಂತ, ಆ ಥರ ಇಲ್ವೇ ಇಲ್ಲ. ಎಲ್ಲ ಕಾಮಿಡಿ, ಏನೋ ಒಂದಿರತ್ತೆ. ಲೈಕ್ ನಾ ಹೇಳ್ಬಾರ್ದು, ಬಟ್ ಫಸ್ಟ್ ನೈಟ್ ಕಾರ್ಡ್ಸ್ ಆಡ್ಕೊಂಡಿದ್ರು, ಹಿಂಗೆ ಏನೋ ಒಂದು ಎಕ್ಸ್ಟ್ರಾಸ್ ಇದ್ದೇ ಇರತ್ತೆ. ಬಟ್ ಇವತ್ತು ತುಂಬಾ ಎಮೋಷನಲ್ ಆಗಿತ್ತು. ಅಜ್ಜಿ, ತಾತ, ಅತ್ತೆ, ಮಾಮ, ದೊಡ್ಡಮ್ಮ ಎಲ್ಲ ಇದ್ದು ನಾನು ಇದ್ದೆ ಅಂತ. ಅಫ್ಕೋರ್ಸ್ ಹ್ಯಾಪಿ ಮ್ಯಾರಿಡ್ ಲೈಫ್. ಪ್ಲೀಸ್ ಸ್ಪಾನ್ಸರ್ ದ ಹನಿಮೂನ್. ನಾನೇ ಎಲ್ಲಿಗೆ ಹೋಗ್ಬೇಕು ನೀವು ಹನಿಮೂನ್ಗೆ? ಸ್ಪಾನ್ಸರ್ ಕನಿಗೆ ಬೇಡ. ಓ ನೋ. ಆಕ್ಚುಲಿ ನಾನು ಅಬ್ಸರ್ವ್ ಮಾಡಿದ್ದು ಶ್ರೇಯಾ ಅವರು ವಿಟಿ ನೋಡ್ತಾ ಒಂಚೂರು ಭಾವುಕರಾದ್ರ. ಅಫ್ಕೋರ್ಸ್ ಎಮೋಷನಲ್ ಹಾಗೆ ಅದೇ, ಬಿಕಾಸ್ ನಾನು ಇವರಿಬ್ಬರನ್ನು ನೋಡಿದ್ದೀನಿ. ದೇ ಆರ್ ವೆರಿ ಟ್ಯಾಲೆಂಟೆಡ್, ಬಟ್ ಅಷ್ಟು ಏನಂತಾರೆ ಜಸ್ಟಿಸ್ ಆಗಿಲ್ಲ. ಐ ಆಮ್ ಶೋರ್ ದಟ್ ದಿಸ್ ಸ್ವೀಟಿ ಇಸ್ ಗೋಯಿಂಗ್ ಟು ಡೂ ಜಸ್ಟಿಸ್ ಟು ದೆಮ್ ಅಂತ. ನಾನು ಎರಡೂ ನೋಡಿದ್ದೀನಿ, ಸಿನಿಮಾದ ಮುಂಭಾಗ ಮತ್ತು ಹಿಂಭಾಗ. ಅವ್ರು ಎಷ್ಟು ಎಫರ್ಟ್ಸ್ ಹಾಕಿ ಕಾಲ್ ಶೀಟ್ಗಳು ಬೆಳಗ್ಗೆ ರಾತ್ರಿ ನಾನು ನೋಡಿದ್ದೀನಿ ಅವ್ರು ಹೆಂಗೆ ಕೆಲಸ ಮಾಡಿದ್ದಾರೆ ಅಂತ. ಗ್ಲಾಮರಸ್ ಆಗಿ ಕಾಣುತ್ತೆ, ಬಟ್ ಅದ್ರ ಹಿಂದೆ ಎಷ್ಟು ಶ್ರಮ ಪಟ್ಟಿದ್ದಾರೆ. ಐ ಥಿಂಕ್ ಇಬ್ಬರು ಒಂದೊಂದು ಸರ್ತಿ ದೇ ವುಡ್ ಡೂ ಶಿಫ್ಟ್ಸ್. ಬೆಳಗ್ಗೆ ಹೋಗೋದು, ಮಧ್ಯಾಹ್ನ ಬಂದು ನನಗೆ ಊಟ ಮಾಡಿಸ್ಬಿಟ್ಟು ತಿರ್ಗಾ ಹೋಗೋದು, ಆ ಥರ ಎಲ್ಲ ಮಾಡಿದ್ದಾರೆ. ಸೊ ದೇವ್ ಡನ್, ನನಗೆ ಎಂಟರ್ಟೈನ್ಮೆಂಟು ಕೊಟ್ಟಿದ್ದಾರೆ, ಪ್ಲಸ್ ದೇವ್ ಟಾಪ್ ನಾಚ್ ಬೀಯಿಂಗ್ ಪೇರೆಂಟ್ಸ್. ಸೊ ಇಟ್ಸ್ ಎನ್ ಆನರ್. ದಾಂಪತ್ಯಕ್ಕೆ ಸಂಬಂಧಪಟ್ಟಿರುವಂತೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಗೇಮ್ ಇದೆ, ಅದೇನು ಅಂತ ನೋಡೋಣ ಅಲ್ಲ? ಮಾಳ್ವಿಕಮ್ಮ, ಮದುವೆ ಮನೆಯಲ್ಲಿ ಇದೊಂದು ವಾಡಿಕೆ ಇದೆ, ಇದೇನಕ್ಕೆ ಮಾಡ್ತಾರೆ ಅಂತ ಹೇಳಿ. ಇಲ್ಲ, ಇದು ಈ ಎಲ್ಲ ಆಟಗಳು ಸಹಜವಾಗಿ ಹಿಂದೆ ಎಲ್ಲ ಆಡ್ತಾ ಇದ್ದಿದ್ದು ಮಕ್ಕಳಿಗೆ ಮದುವೆ ಮಾಡ್ತಾ ಇದ್ದಿದ್ರಿಂದ ಅದು ಚೈಲ್ಡ್ ಮ್ಯಾರೇಜ್ ಆಗಿರ್ತಾ ಇತ್ತು. ಹಾಗಾಗಿ ಈ ಮಧ್ಯಾಹ್ನದೊತ್ತು ಈ ತರದ ಆಟಗಳನ್ನೆಲ್ಲ ಆಡಿಸ್ತಾ ಇದ್ರು. ಒಂದ್ ರೀತಿ ಹೊಂದಾಣಿಕೆ ಟೆಸ್ಟು ಹೌದು. ಮತ್ತೆ ಯಾರು ಯಾರಿಗಿಂತ ಸಮರ್ಥರು ಅನ್ನೋದು ಗೊತ್ತಾಗ್ಬಿಡುತ್ತೆ. ಈಗ ನೋಡಿ, ಅವ್ರು ಯಾರು ಹುಡುಕ್ ತೆಗಿತಾರೋ, ಯಾರು ಜೋರು ಅಂತ ಗೊತ್ತಾಗತ್ತೆ, ಯಾರನ್ನ ಕಂಟ್ರೋಲ್ ತಗೊಳ್ತಾರೆ ಅನ್ನೋದು ಗೊತ್ತಾಗತ್ತೆ. ಅದನ್ನ ನಾನು ಡಿಪ್ಲೊಮ್ಯಾಟಿಕ್ ಆಗಿ ಹೇಳಿದೆ ಅಷ್ಟೇ. ಓಕೆ, ನಾ ಕಣ್ಣು ಕಾಣಂಗಿ ಉಂಗ್ರನ ಅಲ್ಲಿ ಹಾಕ್ತಾ ಇದ್ದೀನಿ. ಈ ಉಂಗ್ರದ ಬೆಲೆ 10,000. ಮಿಸ್ ಆದ್ರೆ 15,000 ಕೊಡ್ಬೇಕು ನೀವು ನನಗೆ. ಓಕೆ, ಯಾರನ್ನೂ ಬಿಟ್ಕೊಡ್ತಾ ಇಲ್ಲ. ಮದುವೆ ಆದ್ಮೇಲೆ ದಂಪತಿಗಳಿಗೆ ಉಡುಗೊರೆ ಇಲ್ಲ ಅಂತಂದ್ರೆ ಹೇಗೆ? ಶ್ರೇಯಾ, ಉಡುಗೊರೆ ರೆಡಿ ಇದೆ, ಅಲ್ಲಿ ಹೋಗಿ ತಗೊಂಡ್ ಬನ್ನಿ. ಓಪನ್ ಮಾಡಿ. ಓಪನ್ ಮಾಡಿ. ಈಗಿದ್ದು ಕಣ್ಣೀರ್ ಹಾಕ್ತಾ ಇದ್ದೀರಾ? ಬಿಕಾಸ್ ಇಟ್ ಇಸ್ ಲೈಕ್ 28 ವರ್ಷದ ಹಿಂದೆ ಆ ಮೆಮೊರೀಸೇ ಇಲ್ಲ ನಮಗೆ. ಐ ಮೀನ್ ಅಷ್ಟು ಬ್ಯೂಟಿಫುಲ್ ಆಗಿತ್ತೆಲ್ಲ. ಎವ್ರಿಥಿಂಗ್ ಎಲ್ಲ ನೀರಿನಲ್ಲಿ ಹೋಮ ಮಾಡ್ದಂಗೆ ಆಗೋಯ್ತು. ಒಂದು ವಿಡಿಯೋ ಇಲ್ಲ, ಎಲ್ಲರ ಮದುವೆ ವಿಡಿಯೋ ಇದೆ, ಎಲ್ಲರ ಮದುವೆ ಎಲ್ಲ ಫಂಕ್ಷನ್ದು ಎಲ್ಲ ಇದೆ. ನಮ್ಮ ಮದುವೆ ವಿಡಿಯೋನೂ ಇಲ್ಲ, ಫೋಟೋಸು ಇಲ್ಲ. ಅವಾಗ ನಾನು ಎಷ್ಟು ದಪ್ಪ ಇದ್ದೆ, ಇವಳು ಎಷ್ಟು ಸಣ್ಣ ಇದ್ಲು. ಸೊ ದಿಸ್ ಇಸ್ ಥ್ಯಾಂಕ್ ಯು.
ಸ್ವೀಟ್. ಒಂದು ಕಳ್ಕೊಂಡ್ರೆ ಇನ್ನೊಂದು ಆ ಭಗವಂತ ಖಂಡಿತವಾಗ್ಲೂ ಕೊಡ್ತೇನೆ ಅಂತ ಹೇಳ್ತಾರೆ. ಈ ಥರ ಉಡುಗೊರೆಗಳು ಇದೇ ಥರ ನಿಮ್ಮ ಜೀವನದಲ್ಲಿ ಸಾಕಷ್ಟು ಸಿಗ್ತಾ ಇರಲಿ ಅಂತ ಈ ವೇದಿಕೆಯ ಮೂಲಕ ನಾವು ಹಾರೈಸ್ತೀವಿ. ರಮೇಶ್ ಸರ್, ನೀವೇನು ಹೇಳೋದಕ್ಕೆ ಇಷ್ಟಪಡ್ತೀರಾ? ತುಂಬ ಖುಷಿ ಆಗ್ತಿದೆ. ಸುನೇತ್ರ ಹೇಳ್ದಂಗೆ ಏನು ಕಳ್ಕೊಂಡಿದ್ವೋ ಅದು ಇವತ್ತು ನಮಗೆ ವಾಪಸ್ ದಕ್ಕಿದೆ. ಅದಕ್ಕೆ ಜೀ ವಾಹಿನಿಗೆ ಥ್ಯಾಂಕ್ಸ್. ವೆರಿ ಸ್ವೀಟ್, ಥ್ಯಾಂಕ್ ಯು. ಇದೇ ಥರ ಖುಷಿಯಾಗಿರಿ, ನಗ್ನಗ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎವ್ರಿವನ್. ಇದನ್ನ ಸಾಧ್ಯ ಮಾಡಿದವ್ರು ಎಲ್ಲರಿಗೂ ಜೋರಾದ ಚಪ್ಪಾಳೆ. ನಮ್ಮ ತಂಡಕ್ಕೆ, ಟು ಜಿ ಕುಟುಂಬ, ಥ್ಯಾಂಕ್ ಯು ಸೋ ಮಚ್ ಗೈಸ್. ಥ್ಯಾಂಕ್ ಯು ಎವ್ರಿವನ್. ಥ್ಯಾಂಕ್ ಯು. ಓಕೆ, ಈಗ ನಮ್ಮ ಬೀಗ್ರನ್ನ ಹಾಗೂ ನಮ್ಮ ಕಾರ್ಯಕ್ರಮದ ನೆಂಟರನ್ನ ನಮ್ಮ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳುವಂತ ಸಮಯ. ದಯವಿಟ್ಟು ಎಲ್ಲರೂ ವೇದಿಕೆ ಮೇಲೆ ಬನ್ನಿ. ಓಕೆ, ಇವತ್ತು ಮದುವೆ ದಿಬ್ಬಣಕ್ಕೆ 2 ದಿನಗಳ ವಿಶೇಷ ಅತಿಥಿಗಳಾಗಿ ನಮ್ಮ ಸಂಚಿಕೆಗಳಲ್ಲಿ ನಾಗೇಂದ್ರ ಪ್ರಸಾದ್ ಸರ್ ಹಾಗೂ ಅವರ ಧರ್ಮಪತ್ನಿ ಯಮುನಾ ಮೇಡಮ್ ಇದ್ರು. ಹೇಳಿ ಸರ್. ತುಂಬಾ ಎಂಜಾಯ್ ಮಾಡಿದ್ವಿ ನಾವಂತೂ. ಅಕ್ಷಯ ಪಾತ್ರೆಯಲ್ಲ ದಾಂಪತ್ಯದ ನಲಿವು, ತಂದು ತುಂಬಬೇಕು ನಾವೇ ಪ್ರತಿ ಸಲವು ಅಂತ BRL ಹೇಳ್ತಾರೆ. ಪ್ರತಿ ಸಲವು ತಂದು ತುಂಬುವ ಆ ಕ್ರಿಯೆ ಜೋಡಿ ನಂಬರ್ 1 ಇಂದ ಅದಕ್ಕೊಂದು ಮೂರ್ತ ರೂಪ ಸಿಕ್ತು ಅಂತ ನಾನು ಭಾವಿಸ್ತೇನೆ. ಜೋಡಿ ನಂಬರ್ 1 ಕಾರ್ಯಕ್ರಮಕ್ಕೆ ಜಿ ಟಿವಿಗೆ ಥ್ಯಾಂಕ್ ಯು ಹೇಳಕ್ ಬಯಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಈಗ ನಮ್ಮ ಬೀಗ್ರನ್ನ ಮಾತಾಡಿಸ್ಬೇಡ. ಮದುವೆ ದಿಬ್ಬಣ ಸಂಚಿಕೆ ಹೇಗಿತ್ತು ಪ್ರೇಮ್ ಅವರೇ? ಜಿ ಕುಟುಂಬದ ಈ ಒಂದು ಜೋಡಿ ನಂಬರ್ 1 ವೇದಿಕೆ ಬರ್ತಾ ಯಾಕೋ ತವ್ರ ಮನೆ ತೊಟ್ಲಾಗೋಯ್ತು ಅಂತ ತುಂಬಾ ಎಮೋಷನ್ ಆಯ್ತು ನನಗೆ. ಥ್ಯಾಂಕ್ ಯು ಸೋ ಮಚ್, ಲವ್ ಯು. ಥ್ಯಾಂಕ್ ಯು ಪ್ರೇಮ್ ಅವರೇ. ಮಾಳ್ವಿಕಮ್ಮ, ಈ ಮದುವೆಯ ರೀಕ್ರಿಯೇಷನ್ ಅನೇಕರ ಬದುಕಿನಲ್ಲಿ ಕಳ್ಕೊಂಡಿದ್ದನ್ನೆಲ್ಲ ಮತ್ತೆ ತಂದುಕೊಟ್ಟಿದೆ. ಅನೇಕರ ಮದುವೆಗಳಿಗೆ ನಾವು ಹೋಗಿಲ್ಲ, ಹಾಗೆ ಹೋಗದೇ ಇದ್ರು ಅವರೆಲ್ಲರ ಮದುವೆಗೆ ನಾವು ಸಾಕ್ಷಿ ಆಗೋಕ್ಕೆ ಇವತ್ತು ಒಂದು ಅವಕಾಶ ಸಿಕ್ಕಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಾಳ್ವಿಕಮ್ಮ, ಥ್ಯಾಂಕ್ ಯು. ಈ ಮುದ್ದು ಜೋಡಿಗಳ ಜೊತೆ ಮತ್ತೆ ಮುಂದಿನ ವಾರ ನಾವೆಲ್ಲರೂ ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಇದು ಜೋಡಿ ನಂಬರ್ 1 ಸೀಸನ್ 2 ಮದುವೆ ದಿಬ್ಬಣ, ಕೋ ಪ್ರೆಸೆಂಟೆಡ್ ಬೈ ಏಷ್ಯನ್ ಪೇಂಟ್ಸ್, ಕೋ ಪವರ್ಡ್ ಬೈ ಗೋಲ್ಡ್ ವಿನ್ನರ್, ಸ್ಪೆಷಲ್ ಪಾರ್ಟ್ನರ್ GRB ಮಸಾಲಾ, ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್, ಹ್ಯಾಟ್ಸನ್ ಕರ್ಡ್, ಅಸೋಸಿಯೇಟ್ ಸ್ಪಾನ್ಸರ್ಸ್ ಕೋಡಾ ಸ್ಲಾವಿಯಾ, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಮತ್ತೆ ಮುಂದಿನ ವಾರ ಹೊಸ ಸಂಚಿಕೆಯೊಂದಿಗೆ ನಾನು ನಿಮ್ಮ ಪ್ರೀತಿಯ ಶ್ವೇತಾ ಚಂಗಪ್ಪ ಇಡೀ ನಮ್ಮ ಜೋಡಿ ಕುಟುಂಬದೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಕರ್ನಾಟಕ, ಶಿವರಾತ್ರಿ, ಅಂಡ್ ಐ ಲವ್